In this video, we'll discuss literary forms. Okay, so ನಮಸ್ಕಾರ. ಈ ಒಂದು ವಿಡಿಯೋ ನಾವು ಏನಪ್ಪಾ ಲಿಟರರಿ ಫಾರ್ಮ್ಸ್ ಅನ್ನೋ ಒಂದು ಟಾಪಿಕ್ ಅನ್ನ ನೋಡೋಣ. ಲಿಟರರಿ ಫಾರ್ಮ್ಸ್ ಇದು ಪಾರ್ಟ್ 2 ಆಗಿರ್ತದ್ರಿ. ಸೊ ನಾವೆಲ್, ಬಯೋಗ್ರಫಿ, ಆಟೋಬಯೋಗ್ರಫಿ, ನಾವೆಲಾ, ಎಸೆ, ಕಾಮಿಡಿ, ಟ್ರಾಜಿಡಿ, ಟ್ರಾಜಿಕ್ ಕಾಮಿಡಿ, ಫಾರ್ಸ್, ಒನ್ ಆಕ್ಟ್ ಪ್ಲೇ, ಇವು ಅಷ್ಟುಗಳನ್ನು ನೋಡೋಣ. ಮೊದಲಿಗೆ ಏನಪ್ಪಾ ಅಂತಂದ್ರ ಇದು ಆಪ್ಷನಲ್ ಸ್ಟೂಡೆಂಟ್ಸ್ ಗಳಿಗೆ, ಸ್ಪೆಷಲಿ ಈಗ ಚನ್ನಮಾನಸ್ಟ್ ಆಗಿರ್ಬೋದು, ಕೆಯುಡಿ ಆಗಿರ್ಬೋದು, ಸೊ ಯಾವ್ದೋ ಒಂದು ಯೂನಿವರ್ಸಿಟಿ, ಬಾಗಲಕೋಟೆ ಯೂನಿವರ್ಸಿಟಿ ಆಗಿರ್ಬೋದು, ಸೊ ಆಯಾ ಯೂನಿವರ್ಸಿಟಿ ಒಳಗ ಲಿಟರರಿ ಫಾರ್ಮ್ಸ್ ಕೊಟ್ಟಿರ್ತಾರ ಅವರು. ಸೊ ಆ ಲಿಟರರಿ ಫಾರ್ಮ್ಸ್ ನಾ ಆಲ್ರೆಡಿ ಪಾರ್ಟ್ 1 ಮಾಡಿದೀನಿ, ಅದ್ರಾಗ ಒಂದಿಷ್ಟು ಮಾಡಿದೀನಿ. ಸೊ ಇದ್ರಾಗ ಏನಪ್ಪಾ ಅಂದ್ರೆ ನಿಯರ್ಲಿ ಒಂದ್ 8-9-10 ಇದಾವ. ಆಮೇಲೆ ಇವು ನೆಕ್ಸ್ಟ್ ಸೆಟ್ ಎಕ್ಸಾಮ್ ಕೂಡ ಹೆಲ್ಪ್ ಆಗ್ತಾವ ಎಲ್ಲೋ ಒಂದ್ ಕಡೆ ಅಂತ ಹೇಳಿ ಅನ್ಕೊಂಡೆ ನಾನು. ಸೊ PG ಹುಡುಗರಿಗೂ ಕೂಡ ಹೆಲ್ಪ್ ಆಗ್ತಾವ. ಸೊ ಮೊದಲಾಗಿ ನಾವೆಲ್ ಅಂದ್ರೆ ಏನು ಅನ್ನೋದು ನೋಡೋಣ. A novel is a long work of narrative fiction written in prose that tells a story with fictional characters, event and settings. So ಮೊದಲಿಗೆ ನಾವೆಲ್ ಅಂದ್ರೆ ಏನು? ನಾವೆಲ್ ಅಂದ್ರ ಕಾದಂಬರಿ ಅಂತ ಹೇಳಿ. ಸೊ ಈ ಇಲ್ಲೇನ್ ಆತನಪ್ಪ ಅಂತಂದ್ರ a novel is a long work of narrative fiction written in the prose that tells a story. ಸೊ ಲಾಂಗ್ ಅಂದ್ರೆ ಏನು? ಸೊ ಈ ಕಾದಂಬರಿ ಎಂತ ಕಾದಂಬರಿ ಅಂತಂದ್ರ ಅದು ದೀರ್ಘ ಕಾಲ್ಪನಿಕ ಕಥೆ ಇರ್ತಾವ. ಸೊ ಬಹಳ ದೊಡ್ಡದಿರ್ತೈತೆ ಅದು ಅಂತಂದ್ ಹೇಳಿ ನಾವು ಹೇಳ್ಬೋದು. ಸೊ ಲಾಂಗ್ ನರೇಟಿವ್, ದೀರ್ಘವಾದಂತದ ಅಗದಿ ದೊಡ್ಡ ವರ್ಕ್ ಇರ್ತೈತಿ ಅದು. ಓಕೆ, ಅಂತ ಒಂದು ಕಾದಂಬರಿಗಳು, ದೊಡ್ಡ ದೊಡ್ಡ ಕಾದಂಬರಿಗಳಿಗೆ ನಾವೇನ್ ಕರಿತೀವಿ? ನಾವೆಲ್ ಅಂತಂದ್ ಹೇಳಿ ಕರಿತೀವಿ. ದೀರ್ಘ ಕಾದಂಬರಿಗಳ ಅಂತ ಹೇಳಿ ಕರಿತಾರ. ಸೊ ಇವತ್ರೊಳಗೆ ಏನ್ ಇರ್ತಾವಪ್ಪ ಅಂತಂದ್ರ ಇವ್ ಒಂದಿಷ್ಟು ನಿಮ್ಗೆ ಏನಪ್ಪಾ ಅಂತಂದ್ರ ನಮಗ ಸ್ಟೋರಿಗಳನ್ನ ಹೇಳ್ತಾವ. ಹೆಂಗ? ತಮ್ಮ ಒಂದು ಫಿಕ್ಷನಲ್ ಕ್ಯಾರೆಕ್ಟರ್ಸ್ ಇಂದ. ಫಿಕ್ಷನಲ್ ಅಂದ್ರೆ ಏನು? ಕಾಲ್ಪನಿಕ ಒಂದು ಪಾತ್ರಗಳಿಂದ. ಇವೆಂಟ್ಸ್ ಅಂದ್ರ ಈಗ ನೋಡ್ರಿ, ಅಲ್ಲೇ ಯಾವ್ದೋ ಒಂದಿಷ್ಟ ಘಟನೆಗಳಾಗಿರ್ತಾವ. ಆಮೇಲೆ ಒಂದಿಷ್ಟು ಸ್ಥಳಗಳ ಸೆಟ್ಟಿಂಗ್ ಅಂದ್ರೆ ಏನು? ಸ್ಥಳ. ಸೊ ಇವೆಲ್ಲಗಳನ್ನ ಇಟ್ಕೊಂಡು ಏನಪ್ಪಾ ಅಂತಂದ್ರ ಈ ಒಂದು ನಾವೆಲ್ ರೆಡಿ ಆಗಿರ್ತೈತಿ. ಸೊ ನೀವು ಬಹಳಷ್ಟು ಕಾದಂಬರಿಗಳು ನೋಡಿರ್ಬೋದು. ಈ ಕಾಂತಾರ ಮೂವಿನೂ ಕೂಡ ಏನಪ್ಪಾ ಅಂದ್ರೆ ಒಂದ್ ರೀತಿಯಿಂದ, ನಾನ್ ನಿಮಗ ಕಾದಂಬರಿನ ತನಂಗಿಲ್ಲ, ಆದ್ರೆ ಒಂದ್ ರೀತಿ ಅದು ಎಲ್ಲೋ ಒಬ್ರು ಯಾರೋ ಸ್ಟೋರಿ ಬರೆದಿರ್ತಾರ. ಆಮೇಲೆ ಈಗ ನೀವು ಇಂಗ್ಲಿಷ್ ಮೂವೀಸ್ ನೋಡ್ತಿರ್ಬೋದು, ಹ್ಯಾರಿ ಪಾಟರ್ ಸೀರೀಸ್ ನೋಡ್ತಿರ್ಬೋದು. ಆಮೇಲೆ ಈಗ KGF ನೋಡ್ರಿ ನೀವು, KGF ಕೂಡ ಒಂದ್ ರೀತಿಯಿಂದ ಕಾದಂಬರಿ ಇದ್ದಂಗ. ಭಾಗ 1, ಭಾಗ 2, ಭಾಗ 3 ಹೆಂಗ್ ಬಿಡತ್ತಾನ, ಅದ್ರಿಂದ ದೊಡ್ಡದೊಂದ ಒಂದ್ ಸಮಗ್ರ ದೀರ್ಘವಂತ ಒಂದು ಕಥೆಗಳು ಇರ್ತಾವ ಅದ್ರೊಳಗ, ಅಥವಾ ಒಂದು ಕಾಲ್ಪನಿಕ ಕಥೆನೂ ಕೂಡ ಇರ್ತೈತಿ. ಇಟ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ಫಾರ್ಮ್ ಆಫ್ ಫಿಕ್ಷನ್ ಲಿಟರೇಚರ್ ಟುಡೇ. ಸೊ ಈ ಸದ್ಯಕ್ಕೆ ಏನಪ್ಪಾ ಅಂತಂದ್ರೆ ಬಹಳಷ್ಟು ಪಾಪ್ಯುಲರ್ ಆಗಿರುವಂತದ್ದು ಸಾಹಿತ್ಯದೊಳಗ, ಇವತ್ತಿನ ಕ್ಷೇತ್ರದೊಳಗ, ದಿನಮಾನದೊಳಗ, ಸಾಹಿತ್ಯದೊಳಗ ನಾವೆಲ್ ಅನ್ನೋದು ಬಹಳ ಫೇಮಸ್ ಐತಿ. ದ ವರ್ಡ್ ನಾವೆಲ್ ಕಮ್ಸ್ ಫ್ರಮ್ ದ ಇಟಾಲಿಯನ್ ವರ್ಡ್ ನಾವೆಲಾ, ಮೀನಿಂಗ್ ನ್ಯೂ. ಸೊ ಈ ಒಂದು ವರ್ಡ್ ನಾವೆಲ್ ಅನ್ನೋದು ಮೊದಲಿಗೆ ಎಲ್ಲಿಂದ ಬಂದಿತ್ತಪ್ಪ ಅಂತಂದ್ರ ಇಟಾಲಿಯನ್ ವರ್ಡ್ ಇಂದ. ಆ ಇಟಾಲಿಯನ್ ವರ್ಡ್ ಯಾವುದು? ನಾವೆಲ್ ಅಂತ ಹೇಳಿ, ಅದರರ್ಥ ನ್ಯೂ ಅಂತ ಹೇಳಿ. ವಿಚ್ ಕಮ್ಸ್ ಫ್ರಮ್, ಸೊ ಈ ಇಟಾಲಿಯನ್ ಅಂದ್ರ ಈ ಇಟ್ಲಿದವ್ರು, ಇವು ಇಟಾಲಿಯನ್ ನಾವು ಇಂಗ್ಲಿಷ್ ದವ್ರು ತಗೊಂಡ್ವಿ. ಇವ್ರು ಎಲ್ಲಿಂದ ತಗೊಂಡ್ರಪ್ಪ ಅಂತಂದ್ರನ್ನ ವಿಚ್ ಕಮ್ಸ್ ಫ್ರಮ್ ದ ಲ್ಯಾಟಿನ್ ವರ್ಡ್ ನೋವಸ್. ಸೊ ಇಟಲಿದವರು ಲ್ಯಾಟಿನ್ ವರ್ಡ್ ಇಂದ ತಗೊಂಡ್ರು, ಆಮೇಲೆ ನಾವು ಇಟಲಿಯಿಂದ ತಗೊಂಡ್ವಿ. ಸೊ ಲ್ಯಾಟಿನ್ ಒಳಗ ಅದಕ್ಕೆ ಏನ್ ಕರಿತಿದ್ರಪ್ಪ ಅಂತಂದ್ರೆ ನೋವಸ್ ಅಂತ ಹೇಳಿ. ನೋವಸ್ ಅಂದ್ರೆ ಏನು? ಆಲ್ಸೋ ಮೀನಿಂಗ್ ನ್ಯೂ, ಅಂದ್ರೆ ಹೊಸದು. This is because when novels first appeared, they were considered a newborn form of storytelling. So ಕಾದಂಬರಿಗಳು ಮೊದಲು ಯಾವಾಗ ಇಂಟ್ರೊಡ್ಯೂಸ್ ಆಗಿದ್ವಲ್ಲ, ಅವಾಗ ಇವೇನಪ್ಪ ಅಂತಂದ್ರೆ ಒಂಥರ ಎಲ್ಲ ಹೊಸವಿದ್ರು. ಅಂದ್ರೆ ಇಂಥೊಂದ ಈ ರೀತಿ ಸ್ಟೋರಿನೂ ಕೂಡ ಹೇಳ್ಬೋದೇನು ಅಂತಂದ್ ಹೇಳಿ ಎಲ್ಲರೂ ಜನರಿಗೆ ಗೊತ್ತಿಲ್ಲಾಗಿತ್ತು. ಅದಕ್ಕ ನಾವೆಲ್ ಅಥವಾ ನ್ಯೂ ಅಂತಂದ್ ಹೇಳಿ ಅದಕ್ಕೆ ಕರಿತಿದ್ರು. ಓಕೆ, ಇನ್ನ ನೆಕ್ಸ್ಟ್ ನೋಡ್ರಿ, ಇದ್ರ ಕೀ ಫೀಚರ್ಸ್ ಏನು? ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ಎಕ್ಸಾಮ್ ನ ಮೆನ್ಷನ್ ಮಾಡ್ಬೇಕಿನ್ನ. ಲಾಂಗ್ ಲೆಂತ್, ಟಿಪಿಕಲಿ 40,000 to 2 lakh ಪ್ಲಸ್ ವರ್ಡ್ಸ್. ಸೊ ಬಹಳಷ್ಟು ದೊಡ್ಡದಾಗಿರ್ತೈತಿ, ಗಾತ್ರ ಬಹಳ ಇರ್ತೈತಿ. 40,000 ಹಿಡ್ಕೊಂಡು 2 ಲಕ್ಷ ಪ್ಲಸ್ ವರ್ಡ್ಸ್ ಗಳ ಹತ್ರ ಆ ಕಾದಂಬರಿಗಳು ಇರ್ತಾವ. ಕಾಂಪ್ಲೆಕ್ಸ್ ಪ್ಲಾಟ್ ವಿತ್ ಮಲ್ಟಿಪಲ್ ಸಬ್ ಪ್ಲಾಟ್ಸ್ ಗೋಯಿಂಗ್ ಆನ್ ಅಟ್ ದ ಸೇಮ್ ಟೈಮ್. ಸೊ ಕಾಂಪ್ಲೆಕ್ಸ್ ಪ್ಲಾಟ್ಸ್ ಅಂದ್ರೆ ಏನು? ಸನ್ನಿವೇಶಗಳು ಒಂದಾಗನ ಒಂದು ಬೇರೆ ಬೇರೆ ಸನ್ನಿವೇಶಗಳು ಬರ್ತಿರ್ತಾವ, ಸಂದರ್ಶನಗಳು ನಡೀತಿರ್ತಾವ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, KGF ಮೂವಿ ಒಮ್ಮೆ ಪ್ರೆಸೆಂಟ್ ಆಯ್ತು ಅಂದ್ರೆ ಪಾಸ್ಟ್ ತೋರಿಸ್ತಾರ, ಪಾಸ್ಟ್ ಹೋದ್ರೆ ಒಮ್ಮೆ ಫ್ಯೂಚರ್ ತೋತಿರ್ತಾನ. ಅಂದ್ರ ಕಾಂಪ್ಲೆಕ್ಸ್ ಪ್ಲಾಟ್ಸ್ ಗಳು ಇರ್ತಾವ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ವೆಲ್ ಡೆವಲಪ್ಡ್ ಕ್ಯಾರೆಕ್ಟರ್ಸ್ ಹೂ ಗ್ರೋ ಅಂಡ್ ಚೇಂಜ್ ಟುವರ್ಡ್ ದ ಸ್ಟೋರಿ. ಸೊ ಬಹಳಷ್ಟು ವೆಲ್ ಡೆವಲಪ್ಡ್ ಕ್ಯಾರೆಕ್ಟರ್ಸ್ ಇರ್ತಾವ. ಅಂದ್ರೆ ಕ್ಯಾರೆಕ್ಟರ್ಗಳು ಬಹಳಷ್ಟು ಬದಲಾವಣೆಗಳು ಆಗ್ತಾವ ಅಂತ ಹೇಳಿ ನೋಡಬಹುದು. ಸಣ್ಣವರಿಂದ ಹಿಡ್ಕೊಂಡು ದೊಡ್ಡವಾಗ್ತಾವ ಕ್ಯಾರೆಕ್ಟರ್ಗಳ. ಈ ಮೂವಿ ಒಳಗೆ ಹೆಂಗ್ ಒಂದ್ ಸಣ್ಣ ಹುಡುಗಿದ್ದು ಒಮ್ಮೆ ಹೀರೋ ಆಗಿ ಅಂದ್ರೆ ದೊಡ್ಡ ಅನ್ಕೂಲ ಅವ್ನ ಕನಸುಗಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾನಲ್ಲ, ಅಂದ್ರ ಆ ರೀತಿ. ಓಕೆ, ಸೊ
ಕ್ಯಾರೆಕ್ಟರ್ಸ್ ಯಾವ ರೀತಿ ಗ್ರೋ ಆಗ್ತಾವ, ಅಥವಾ ಒಬ್ರು ಒಳ್ಳೆಯವರಿದ್ದಾರೆ ಒಮ್ಮೆ ಕೆಟ್ಟ ಹೆಂಗ್ ಇರ್ತಾರ, ಅದು ಕೆಟ್ಟ ಇದ್ದಾರೆ ಹೆಂಗ ಒಳ್ಳೆಯವರಾಗ್ತಾರ. ಸೊ ಇವೆಲ್ಲದ್ರಗಳನ್ನ ತೋರಿಸ್ಕೊಳ್ಳೋದು ಯಾವ್ದಪ್ಪ ಅಂತಂದ್ರ ಈ ನಾವೆಲ್ ಗಳನ್ನ ನಾವು ನೋಡಬಹುದು. ಮಲ್ಟಿಪಲ್ ಸೆಟ್ಟಿಂಗ್ ಅಂಡ್ ಸಮ್ ಟೈಮ್ಸ್ ಮಲ್ಟಿಪಲ್ ಟೈಮ್ ಪೀರಿಯಡ್ಸ್. ಸೊ ಮಲ್ಟಿಪಲ್ ಸೆಟ್ಟಿಂಗ್ ಅಂತ ಹೇಳಿದ್ರೆ ನಿಮ್ಗ, ಮಲ್ಟಿಪಲ್ ಸೆಟ್ಟಿಂಗ್ ಅಂದ್ರೆ ಪ್ಲೇಸ್ ಅಂತ ಹೇಳ್ಬೋದು, ನೀವು ಜಾಗ ಆಗಿರ್ಬೋದು, ಸ್ಥಳ ಆಗಿರ್ಬೋದು, ಆಮೇಲೆ ಸನ್ನಿವೇಶ ಆಗಿರ್ಬೋದು, ಇವಕ್ಕೆಲ್ಲ ಸೆಟ್ಟಿಂಗ್ ಅಂತ ಕರಿತೀವಿ ನಾವು. ಈ ಮಲ್ಟಿಪಲ್ ಸೆಟ್ಟಿಂಗ್ ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಮಲ್ಟಿಪಲ್ ಟೈಮ್ ಪೀರಿಯಡ್ಸ್. ನಾ ಅದನ್ನ ಹೇಳಿದ್ನಲ್ಲ, ಈ 2001 ಒಮ್ಮೆ ಹೋಗ್ತಾರ, ಅಥವಾ ಒಮ್ಮೆ 2021 ಜಂಪ್ ಆಗುದು, 2026 ಬರುದು, 26 ಕತೆ ಹೇಳುದು, ಅಂದ್ರೆ ಹಿಂದ ಮುಂದ ಮಾಡಿದ್ರು ಕೂಡ ಕಥೆಗಳನ್ನ ಹೇಳ್ತಾರ ಅಂತ ಹೇಳಿ ನೋಡಬಹುದು. ಎಕ್ಸ್ಪ್ಲೋರ್ಸ್ ಡೀಪ್ ಥೀಮ್ಸ್ ಲೈಕ್ ಲವ್, ಡೆತ್, ಸೊಸೈಟಿ, ಮೊರಾಲಿಟಿ ಅಂಡ್ ಹ್ಯೂಮನ್ ನೇಚರ್. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಬಹಳಷ್ಟು ಡೀಪ್ ಒಂದು ಪಾಯಿಂಟ್ಸ್ ಗಳನ್ನ ಹೇಳ್ಕೊಡ್ತೀವಿ. ಅಂದ್ರೆ ಏನು ಡೀಪ್ ಪಾಯಿಂಟ್ಸ್ ಇನ್ ದ ಸೆನ್ಸ್ ಇಂಪಾರ್ಟೆಂಟ್ ಥೀಮ್ಸ್ ಅನ್ನ ಹೇಳ್ಕೊಡುದಂತಕ್ಕಂಥದ್ದು ಅಥವಾ ಬರೀತಕ್ಕಂಥದ್ದು ಮಾಡ್ತಿರ್ತಾರೆ ಕಾದಂಬರಿಕಾರರು. ಅದು ಯಾವ್ದಪ್ಪ ಅಂತಂದ್ರೆ ಈ ಪ್ರೀತಿ ಆಗಿರ್ಬೋದು, ಲವ್, ಡೆತ್, ಸೊಸೈಟಿ ಅಂದ್ರೆ ಸಮಾಜ, ಮೊರಾಲಿಟಿ ಅಂದ್ರೆ ನೈತಿಕತೆ, ಆಮೇಲೆ ಮನುಷ್ಯರ ಸ್ವಭಾವ ಗುಣಗಳ ಬಗ್ಗೆ, ಇವೆಲ್ಲದರ ಬಗ್ಗೆ ಏನಪ್ಪಾ ಅಂತಂದ್ರೆ ಕಾದಂಬರಿಗಳನ್ನ ಬರೀತಾರ. 6ನೇ ಪಾಯಿಂಟ್ ನೋಡ್ರಿ, ರಿಟನ್ ಇನ್ ಪ್ರೋಸ್. ಸೊ ಇದೊಂದು ರೀತಿಯಿಂದ ಏನಪ್ಪಾ ಅಂತಂದ್ರೆ ಗದ್ಯ ಭಾಗದ ರೂಪದೊಳಗೆ ಬರೆದಿರ್ತಾರ, ಅದನ್ನ ನಾಟ್ ಕವನದೊಳಗಂತೂ ಬರೆದಿರಂಗಿಲ್ಲ. ಡಿವೈಡೆಡ್ ಇಂಟು ಚಾಪ್ಟರ್ಸ್ ಫಾರ್ ಈಸಿಯರ್ ರೀಡಿಂಗ್. ಸೊ ಇವುಗಳನ್ನ ಡಿವೈಡ್ ಮಾಡಿರ್ತಾರ, ಎತ್ರೊಳಗ ಚಾಪ್ಟರ್ಸ್ ಡಿವೈಡ್ ಮಾಡಿರ್ತಾರೆ, ಅಂದ್ರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ಲಿ ಅಂತಂದ ಹೇಳಿ. ಓಕೆ, ಇನ್ನ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಟೈಪ್ಸ್ ಆಫ್ ನಾವೆಲ್ಸ್ ಅಂತ ಹೇಳಿ. ಸ್ವಲ್ಪ ಫಾಸ್ಟ್ ಹೋಗ್ತೀನಿ, ಯಾಕಂದ್ರೆ ವಿಡಿಯೋ ಬಹಳ ಲೆಂತ್ ಆಗುವಂತ ಚಾನ್ಸಸ್ ಇದಾವ. ಮೊದಲನೇದಾಗಿ ಪಿಕಾರೆಸ್ಕ್ ನಾವೆಲ್. ಸೊ ಪಿಕಾರೆಸ್ಕ್ ಅಂದ್ರೆ ಏನು? ಫಾಲೋಸ್ ದ ಅಡ್ವೆಂಚರ್ಸ್ ಆಫ್ ರೋಗಿಶ್ ಹೀರೋ ಹೂ ಟ್ರಾವೆಲ್ಸ್ ಫ್ರಾಮ್ place to place, often from lower social classes. Example, Don Quixote by Miguel de Cervantes. So ಈ ಒಬ್ಬ ಈ ಪಿಕಾರಸ್ ನಾವೆಲ್ ಅಂದ್ರೆ ಏನ್ರಿ, ಇಲ್ಲಿ ಒಬ್ಬ ಮೇನ್ ಕ್ಯಾರೆಕ್ಟರ್ ಇರ್ತದಲ್ಲ, ಪಾತ್ರ, ಅದ್ ಹೆಂಗಿರ್ತದ ಅಂದ್ರೆ ಒಂದು ರೋಗಿಶ್ ಇರ್ತದ. ರೋಗಿಶ್ ಅಂದ್ರೆ ನಿಮ್ಮ ಕನ್ನಡದೊಳಗಿರ್ತಕ್ಕಂಥ ರೋಗಿಶ್ ಅಲ್ಲ, ರೋಗಿಶ್ ಅಂದ್ರೆ ತಿರ್ಗಾಡವ, ಅಗದಿ ರೋಡ್ ರೋಮಿಯೋ ಗತೆ. ಸೊ ಆ ಕಡೆ ಈ ಕಡೆ ಸುತ್ತಾಡವ ಅಂತ ಇರ್ತಾನವ. ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್, ಆಫನ್ ಫ್ರಮ್ ದ ಲೋವರ್ ಸೋಷಿಯಲ್ ಕ್ಲಾಸ್ ಅಂದ್ರೆ ಯಾವಾಗ್ಲೂ ಏನಪ್ಪಾ ಅಂತಂದ್ರೆ ಬಡತನದಿಂದ ಬಂದಿರ್ತಾನವ, ಅಂತ ವ್ಯಕ್ತಿ, ಅಂತ ಕ್ಯಾರೆಕ್ಟರ್ ಇರ್ತಾನವ. ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಯಾವಪ್ಪ ಅಂತಂದ್ರೆ ಡಾನ್ ಕಿಯಾಟ್ ಅಂದ್ರ ಈ ಎಕ್ಸಾಂಪಲ್ ನೋಡ್ರಿ. ಇದನ್ನ ಬರೆದಿದ್ದ ಯಾರಪ್ಪ ಅಂತಂದ್ರೆ ಮ್ಯೂಯಲ್ ಡೆ ಸರ್ವೆಂಟೆಸ್ ಅನ್ನೋ ಒಬ್ಬ ರೈಟರ್ ಬರ್ದನ. ಸೊ ಡಾನ್ ಕಿಯಾಟ್ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ನೋಡ್ರಿ, ಎಪಿಸ್ಟೋಲರಿ ನಾವೆಲ್. ಸೊ ಪಿಕಾರೆಸ್ಕ್ ನಾವೆಲ್ ಥಾಮಸ್ ನ್ಯಾಶ್ ಅಂತ ಹೇಳಿ ಅವರು, ನೀವು ಆಲ್ರೆಡಿ ಇದನ್ನ ಫಸ್ಟ್ ಸೆಮ್ ಒಳಗೆ ಕಲ್ತಿರ್ತಾರೆ, ಈಗ 4th ಸೆಮ್ ಹುಡುಗರು ಫಸ್ಟ್ ಸೆಮ್ ಕಲ್ತಿರ್ತಾರೆ ಇದನ್ನ. ಅಥವಾ ಪಿಕಾರೆಸ್ಕ್ ನಾವೆಲ್ ಅನ್ನ ಯಾರು ಸ್ಟಾರ್ಟ್ ಮಾಡ್ತಾರೆ ಅಥವಾ ಪಯನಿಯರ್ ಯಾರು, ಅಥವಾ ಹೆಡ್ ಯಾರಪ್ಪ ಅಂತಂದ್ರೆ ಥಾಮಸ್ ನ್ಯಾಶ್ ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ಎಪಿಸ್ಟೋಲರಿ ನಾವೆಲ್ ನೋಡ್ರಿ, ರಿಟನ್ ಎಂಟೈರ್ಲಿ ಆಸ್ ಲೆಟರ್ಸ್, ಡೈರಿ ಎಂಟ್ರೀಸ್ ಆರ್ ಡಾಕ್ಯುಮೆಂಟ್ಸ್. ಎಕ್ಸಾಂಪಲ್, ಡ್ರಾಕ್ಯುಲಾ ಬೈ ಬ್ರಾಮ್ ಸ್ಟೋಕರ್, ಪಮೆಲಾ ಬೈ ಸ್ಯಾಮ್ಯುಯಲ್ ರಿಚರ್ಡ್ಸನ್. ಸೊ ಎಪಿಸ್ಟೋಲರಿ ನಾವೆಲ್ ಅಂದ್ರೆ ಏನ್ರಿ, ಇದೊಂದ್ ಟೈಪ್ ಕಲೆಕ್ಷನ್ ಆಫ್ ಲೆಟರ್ಸ್ ಇರ್ತೈತಿ, ಅಥವಾ ಡೈರಿಗಳನ್ನ ಬರ್ದಿಟ್ಟಿರ್ತಾರ, ಅಂತದನ್ನ ಕೂಡಿಟ್ಟು ಒಂದ್ ರೀತಿಯಿಂದ ಕಾದಂಬರಿನ ಮಾಡಿರ್ತಾರ. ಯಾವ್ದೋ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು, ಅಂದ್ರೆ ದಿನ ನ್ಯೂಸ್ ಒಳಗೆ ಒಂದು ಏನಾರ ಸ್ಟೋರಿ ಬರ್ತದೆ ಅಂದ್ರೆ ಅದೊಂದು ಡಾಕ್ಯುಮೆಂಟ್ರಿ, ಆ ಡಾಕ್ಯುಮೆಂಟ್ ಅನ್ನು ಕೂಡಿಟ್ಕೊಂಡು ಕಾದಂಬರಿ ಬರೋದು. ಸೊ ಇಂಥವಕ್ಕೆಲ್ಲ ನಾವೇಂತ ಕರಿತೀವಿ, ಎಪಿಸ್ಟೋಲರಿ ನಾವೆಲ್. ಅದಕ್ಕೆ ಎಕ್ಸಾಂಪಲ್ ಯಾವಪ್ಪ ಅಂತಂದ್ರೆ ಡ್ರಾಕ್ಯುಲಾ ಬ್ರಾಮ್ ಸ್ಟೋಕರ್ ಬರ್ದಿರೋಂಥದ್ದು, ಆಮೇಲೆ ಪಮೇಲಾ ಸ್ಯಾಮ್ಯುಯಲ್ ರಿಚರ್ಡ್ಸನ್ ಬರ್ತಕ್ಕಂಥದ್ದು. ಸೊ ಇನ್ನ ಹಿಸ್ಟಾರಿಕಲ್ ನಾವೆಲ್ ನೋಡ್ರಿ, set in past historical periods and tries to recreate the time accurately. Example, The Name of the Rose by Umberto Eco, the Taj Mahal ಅಂತಂದ್ರೆ ಆಕ್ಚುಲಿ ಅದು ದ ಸಂಗ್ ತಲಾತ್ ಇದಾ ಅಂತ ಹೇಳಿ. ಸೊ ಇವಿಷ್ಟು ಬರ್ದಿರೋದು ದ ತಾಜ್ ಮಹಲ್ ಇದು ವರ್ಕ್, ಸಂಗತ್ಲಾ ಇದಾ ಅಂತ ಹೇಳಿ ಅದನ್ನ ಬರ್ದಿರೋದು ಸಂಗತ್ಲಾ ಇದಾ. ಸೊ ಹಿಸ್ಟಾರಿಕಲ್ ನಾವೆಲ್ ಅಂದ್ರೆ ಪಾಸ್ಟ್ ಬಗ್ಗೆ ಬರ್ತಕ್ಕಂಥದ್ದು, ಹಿಸ್ಟ್ರಿ ಬಗ್ಗೆ ಬರ್ತಕ್ಕಂಥದ್ದು, ಒಂದ್ ರೀತಿಯಿಂದ ಐತಿಹಾಸಿಕ ಕಾದಂಬರಿ ಅಂತ ಹೇಳ ಅಂತ ವರ್ಕ್. ಓಕೆ, ಬಿಲ್ಡಿಂಗ್ಸ್ ರೋಮನ್ ಅಂದ್ರ ಏನು? A coming of age story showing the protagonist psychological and moral growth from youth to adulthood. Example, Great Expectations by Charles Dickens, To Kill a Mockingbird by Harper Lee. So my dear students, buildings romance means a person who grows from childhood to the adulthood or the old age, and how his psychology, ತನ್ನ ಮನೋಶಾಸ್ತ್ರ ಅಥವಾ ಮನೋವಿಜ್ಞಾನ ಅಥವಾ ಅವನ ಒಂದು ಮಾನಸಿಕ ಸ್ಥಿತಿ ಹೆಂಗ ಬದಲಾಗ್ತೈತಿ, ಅವ್ ಚಿಕ್ಕವನಿಂದ ಹೆಂಗಿತ್ತು ಆಮೇಲೆ ದೊಡ್ಡ ಅಂದ್ಕೊಂಡು ಹೆಂಗಾಗ್ತೈತಿ, ಅಥವಾ ಅವನ ಒಂದು ಬೆಳವಣಿಗೆ ಬಡವನಿಂದ ಶ್ರೀಮಂತ ಆಗಿರ್ಬೋದು, ಇದಕ್ಕೆಲ್ಲ ನಾವೇಂತ ಕರಿತೀವಿ, ಬಿಲ್ಡಿಂಗ್ಸ್ ರೋಮನ್ ಅಂತ ಕರಿತೀವಿ. ಅಥವಾ ಆ ಬಿಲ್ಡಿಂಗ್ಸ್ ರೋಮನ್ಸ್ಗೆ ಇನ್ನೊಂದು ಹೆಸರು ಅಂತ ಕರಿತಾರಪ್ಪ ಅಂತಂದ್ರ ಕಮಿಂಗ್ ಆಫ್ ಏಜ್ ಸ್ಟೋರಿ ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ಗೋಥಿಕ್ ನಾವೆಲ್.
contains dark mysteries and supernatural elements creating fear and suspense. ಸೊ ಇಲ್ಲಿ ಎಕ್ಸಾಂಪಲ್ ಯಾವಪ್ಪ ಅಂತಂದ್ರ ಫ್ರಾಂಕೆನ್ಸ್ಟೈನ್ ಬೈ ಮೇರಿ ಶೆಲ್ಲಿ, ಡ್ರಾಕ್ಯುಲಾ ಬ್ರಾಮ್ ಸ್ಟೋಕರ್. ಸೊ ಇಲ್ಲಿ ಗೋತಿಕ್ ನಾವೆಲ್ ಅಂದ್ರೆ ಒಂಥರ ಭಯವನ್ನು ಮೂಡಿಸ್ತಕ್ಕಂಥದ್ದು ಅಥವಾ ಭಯಾನಕ ಆಗಿರುವಂತ ಕಾದಂಬರಿಗಳು, ಭಯ ಹುಟ್ಟಿಸತಕ್ಕಂಥದ್ದು, ಒಂಥರ ಡೆವಿಲು, ಮಿಸ್ಟೀರಿಯಸ್, ಗೋಸ್ಟ್ ನಾವೆಲ್ಸ್ ಅಂತ ಹೇಳೋದಕ್ಕೆ ಕರಿತೇವೆ ನಾವು. ಒಂದ್ ರೀತಿಯಿಂದ ಈ ಮಾಟ ಮಂತ್ರ ಇಂಥವ್ರ ಬಗ್ಗೆ ಡೆವಿಲ್ ಬಗ್ಗೆ ಏನೇನ ಇರ್ತಾವಲ್ಲ ಅವಕ್ಕೆ ನಾವ್ ಎಂತ ಕರಿತೀವಿ, ಗೋತಿಕ್ ಅಂತ ಹೇಳಿ ಕರಿತೀವಿ. ಇದ್ರಾಗ ಒಂದು ಬೆಸ್ಟ್ ಎಕ್ಸಾಂಪಲ್ ಯಾರಪ್ಪ ಅಂತಂದ್ರೆ ಫ್ರಾಂಕೆನ್ಸ್ಟೈನ್, ಅದನ್ನ ಬರ್ದಿದ್ ಯಾರಪ್ಪ ಅಂತಂದ್ರೆ ಮೇರಿ ಶೆಲ್ಲಿ. ಆಮೇಲೆ ಡ್ರಾಕ್ಯುಲಾ ಇದೇಗಿಲ್ಲ ಬಂದಿತ್ತು ನೋಡ್ರಿ, ಎಪಿಸ್ಟೋಲ್ ನಾವೆಲ್, ಅಂದ್ರೂ ಕೂಡ ಇದು ಒಂದು ಎಕ್ಸಾಂಪಲ್ ಅದಕ್ಕೆ ಗೋತಿಕ್ ನಾವೆಲ್. ಎರಡು ತರದ ಎಕ್ಸಾಂಪಲ್ ಯಾಕಪ್ಪ ಅಂತಂದ್ರ ಇದನ್ನ ಒಂದ್ ರೀತಿಯಿಂದ ಲೆಟರ್ಸ್ ರೂಪಕ ಅಥವಾ ಒಂದು ಡೈರಿ ಒಳಗೆ ಬರ್ತಕ್ಕಂಥ ರೀತಿ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರ ಇದು ಡೆವಿಲ್ ಬಗ್ಗೆ ಐತಂದ್ರೆ ಗೋತಿಕ್ ನಾವೆಲ್ ಒಳಗೂ ಕೂಡ ಬರ್ತೈತಿ. ಓಕೆ, ಇದನ್ನ ಬರ್ದಿದ್ದು ಬ್ರಾಮ್ ಸ್ಟೋಕರ್, ನೆನ್ಪಿಟ್ಕೋರಿ. ಇನ್ನು ರೊಮ್ಯಾನ್ಸ್ ನಾವೆಲ್ focuses primarily on love relationship between characters. Example, Pride and Prejudice by Jane Austen. ಸೊ ರೊಮ್ಯಾನ್ಸ್ ನಾವೆಲ್ ಅನ್ನ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಮಾಡಿಯ ಸ್ಟೂಡೆಂಟ್ಸ್. ಇದ್ರೊಳಗೆ ಏನಪ್ಪಾ ಅಂತಂದ್ರ ಸ್ಪೆಷಲಿ ಜೇನ್ ಅಸ್ಟಿನ್ ಬಹಳ ಫೇಮಸ್ ರೀ, ರೊಮ್ಯಾಂಟಿಕ್ ನಾವೆಲಿಸ್ಟ್, ಅಂದ್ರೆ ಲೇಟ್ ರೊಮ್ಯಾಂಟಿಕ್ ನಾವೆಲಿಸ್ಟ್ ಯಾರಪ್ಪ ಅಂತಂದ್ರೆ ಜೇನ್ ಅಸ್ಟಿನ್. ಸೊ ಪ್ರೈಡ್ ಅಂಡ್ ಪ್ರೆಜುಡೈಸ್ ಆಗಿರ್ಬೋದು, ಎಮ್ಮಾ ಮ್ಯಾನ್ಸ್ಫೀಲ್ಡ್ ಫ್ಯಾಕ್ ಒನ್ಸ್ ಅಗೇನ್ ಗೋತಿಕ್ ನಾವೆಲ್ ಇರ್ಬೋದು, ನಾನು ಬಹಳ ದಿನ ತೋರಿ. ಸೊ ಇವು ಅವರ ವರ್ಕ್ ಗಳಾಗಿರ್ತಾವ. ಓಕೆ, ನೆನ್ಪಿಟ್ಕೊಡ್ರಿ, ರೊಮ್ಯಾನ್ಸ್ ಅಂದ್ರ ಒಂದ್ ರೀತಿಯಿಂದ ಲವ್ ರಿಲೇಶನ್ಶಿಪ್ ಬಗ್ಗೆ ಹೇಳ್ತಕ್ಕಂಥವು. ಸೆವೆಂತ್ ಒಂದ್ ಸೈನ್ಸ್ ಫಿಕ್ಷನ್ ಅಂದ್ರ ಸೈನ್ಸ್ ಬಗ್ಗೆ ಹೇಳ್ತಾವ, ಬರೇ ಓದ್ಕೋಕ್ ಕುಂಟೋದ್ ಬೇಡ, ಬಹಳ ಟೈಮ್ ಆಗೈತ್ರಿ. ಎಕ್ಸ್ಪ್ಲೋರ್ಸ್ ಫ್ಯೂಚರಿಸ್ಟಿಕ್ ಆರ್ ಟೆಕ್ನಾಲಜಿಕಲ್ ಥೀಮ್ಸ್ ಅಂಡ್ ದೇರ್ ಇಂಪ್ಯಾಕ್ಟ್ ಆನ್ ಸೊಸೈಟಿ. ಅಂದ್ರ ಸೈನ್ಸ್ ನಿಂದ ಸಮಾಜದ ಮೇಲೆ ಯಾವ ರೀತಿ ಪ್ರಭಾವನ ಬೀಳಾಯ್ತಿ, ಯಾವ ರೀತಿ ಬದಲಾವಣೆ ಆಗೈತಿ ಅನ್ನೋದ್ರ ಬಗ್ಗೆ ಹೇಳ್ಕೊಡದೆ ಈ ಫಾರ್ ಸೈನ್ಸ್ ಫಿಕ್ಷನ್ ನಾವೆಲ್ಲ. ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರ 1984 ಬೈ ಜಾರ್ಜ್ ಆರ್ವೆಲ್, 1984 ಬುಕ್ ಹೆಸರು 1984. ಅದನ್ನ ಬರೆದಿದ್ದಾರಪ್ಪ ಅಂತಂದ್ರೆ ಜಾರ್ಜ್ ಆರ್ವೆಲ್. ಆಮೇಲೆ ಬ್ರೇವ್ ನ್ಯೂ ವರ್ಲ್ಡ್ ಅನ್ನೋ ಒಂದು ವರ್ಕ್, ಇದನ್ನ ಬರೆದಿದ್ದು ಆಲ್ಡಸ್ ಹಕ್ಸ್ಲಿ ಅನ್ನೋ. ಸೊ ನೆಕ್ಸ್ಟ್ ಮಿಸ್ಟೀರಿಯಸ್ ಡಿಟೆಕ್ಟಿವ್ ನಾವೆಲ್ centers on solving crimes or puzzles with a detective as the main character. Example, Sherlock Holmes stories by Arthur Conan Doyle. ಸೊ ಈ ಶಾರ್ಲಾಕ್ ಹೋಮ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿರ್ತಾನ. ಅಂದ್ರೆ ಮಿಸ್ಟೀರಿಯಸ್ ಅಥವಾ ಡಿಟೆಕ್ಟಿವ್ ನಾವೆಲ್ ಅಂದ್ರೇನು, ಇದು ಸಂಚುಗಾರಿಕೆ. ಬೆಲ್ ಬಾಟಮ್ ಮೂವಿ ನೋಡಿರ್ಬೋದು ನೀವು ಕನ್ನಡದಾಗ. ಅದ ಹಂಗ ಅಂದ್ರೆ ಒಂಥರ ಸಂಚನ ಅಥವಾ ಏನೋ ಒಂದು ರಹಸ್ಯನ, ನಿಗೂಢ ರಹಸ್ಯವನ್ನ ಬಯಲು ಮಾಡೋದು ಅಂತ ಆ ಟೈಪ್. ಸೊ ಮಿಸ್ಟೀರಿಯಸ್ ಆಗಿರ್ತೈತೆ ಬಹಳ. ಇದಕ್ಕೆ ನಾವ್ ಎಂತ ಕರಿತೀವಿ, ಮಿಸ್ಟೀರಿಯಸ್ ಅಥವಾ ಡಿಟೆಕ್ಟಿವ್ ನಾವೆಲ್ ಮೇಲೆ. ಎಕ್ಸಾಂಪಲ್ ಶಾರ್ಲಾಕ್ ಹೋಮ್ಸ್ ಬಹಳ ಫೇಮಸ್ ಐತ್ರಿ. ಇದನ್ನ ಬರೆದಿದ್ದಾರ ಅಂದ್ರ ಆರ್ಥರ್ ಕ್ಯಾನನ್ ಡಾಯಲ್. ನೆಕ್ಸ್ಟ್ ಫೇಮಸ್ ಎಕ್ಸಾಂಪಲ್ಸ್ ನೋಡ್ರಿ ಎಲ್ಲದಕ್ಕೂ. ಪ್ರೈಡ್ ಪ್ರೆಜುಡೈಸ್ ಅಂದ್ರ ಕಾದಂಬರಿಗಳಿಗೆ ಫೇಮಸ್ ಎಕ್ಸಾಂಪಲ್ ಪ್ರೈಡ್ ಪ್ರೆಜುಡೈಸ್, ಟು ಕಿಲ್ ಅ ಮಾಕಿಂಗ್ ಬರ್ಡ್. ಆಮೇಲೆ 1984 ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಬೈ ಅರುಂಧತಿ ರಾಯ್. ಸೊ ಇದಕ್ಕ ಏನಪ್ಪಾ ಅಂತಂದ್ರ ಬ್ರಿಟಿಷ್ ಅವಾರ್ಡ್ ಕೂಡ ಸಿಕ್ಕೈತಿ. ಓಕೆ, ಬುಕ್ಕರ್ ಪ್ರೈಸ್ ಸಿಕ್ಕೈತ್ರಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಗೆ, ಅರುಂಧತಿ ರಾಯ್ ಬರ್ದಿದ್ದಕ್ಕ. ಸೊ ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಟೈಪ್ಸ್ ಆಫ್ ನಾವೆಲ್ಸ್ ಇಷ್ಟ ಆತ. ಐ ಹೋಪ್ ನಿಮಗೆ ತಿಳಿದ ಅನ್ಕೊಂಡೇನೆ. ತಿಳಿದಪ್ಪ ಅಂತಂದ್ರೆ ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್ ಕೊಡೋದನ್ನ ಮರ್ಯಾಕ್ ಹೋಗ್ಬೇಡ್ರಿ. ಟೋಟಲ್ ಇದ್ರಾಗ 10-11 ಟಾಪಿಕ್ಸ್ ಅದಾವ. ನಾನೇನ್ ಮಾಡ್ತೇನೆ ಅಂದ್ರೆ ಅರ್ಧ ಮಾಡ್ಬಿಡ್ತೇನೆ. ಒಂದ್ 4 ರಿಂದ 5 ಇದ್ರಾಗ ಮಾಡ್ತೇನೆ, ನಿಮ್ಗೆ ಉಳಿದು ಬೇರೆ ತರ ಮಾಡ್ತೇನೆ. ಆಪ್ಷನ್ ಹುಡುಗರು ನಿಮ್ಗೆ ಎಕ್ಸಾಮ್ ಕೈತದ, ಸೊ ನೀವು ಅದನ್ನ ನೋಡ್ಬೋದು. ಓಕೆ, ಟೋಟಲ್ 3 ಪಾರ್ಟ್ ಅದಂಗ ಆಗ್ತಾವ. So, a biography is a detailed description of a person's life written by someone else. It includes facts, experiences, personal stories, and historical context about that person's entire life or significant part of it. The word biography comes from the two Greek word bios, meaning life, and graphia, meaning writing. So, biography literally means writing about life. So, my dear students, ನಿಮ್ಗೆ ಆಲ್ರೆಡಿ ಹೇಳಿದಂಗ ಏನಪ್ಪಾ ಅಂತಂದ್ರ ಬಯೋಗ್ರಫಿ ಬಹಳ ಈಸಿ ರೀ. ಬಯೋಗ್ರಫಿ ಅಂದ್ರೆ ನಿಮ್ಗೆ ಆಲ್ರೆಡಿ ಕಲ್ತಿದಾರೆ ಅಂತ ಅನ್ಕೊಂತೀನಿ ನಾನು. ಸೊ ಬಯೋಗ್ರಫಿ ಅಂದ್ರ ಈ ಜೀವನ ಚರಿತ್ರೆ ಅಂತ ಹೇಳ್ಬೋದು. ಆಮೇಲೆ ಆತ್ಮ ಚರಿತ್ರೆ ಅಂದ್ರ ನಮ್ಮ ಈ ಆಟೋಬಯೋಗ್ರಫಿ ಅಂತ. ಓಕೆ, ಈ ಜೀವನ ಚರಿತ್ರೆ ಬೇರೆ, ಆತ್ಮ ಚರಿತ್ರೆ ಬೇರೆ, ನೆನಪಿಟ್ಕೊಡ್ರಿ ನೀವು. ಸೊ ಸ್ವಜೀವನ ಚರಿತ್ರೆ ಅಥವಾ ಆತ್ಮ ಚರಿತ್ರೆ ಅಂತ ಹೇಳಿ ಅಂತಾರ ನೋಡ್ರಿ. ಸ್ವಜೀವನ ಚರಿತ್ರೆ, ಜೀವನ ಚರಿತ್ರೆ. ಓಕೆ, so biography. A biography is a detailed description of a person's life written by someone else. So ಯಾರೋ ಒಬ್ಬರ ಬದಲು ಯಾರಾದ್ರೂ ಬರ್ದಿದ್ರಪ್ಪ ಅಂತಂದ್ರೆ ಅದಕ್ಕೆ ಏನ್ ಕರಿತೀವಿ ನಾವು, ಬಯೋಗ್ರಫಿ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಇನ್ನೊಬ್ರು ಯಾರೋ ಬರ್ದಾರ ಅಂತಂದ್ರ ಅದಕ್ಕೆ ನಾವ್ ಏನ್ ಕರಿತೀವಿ, ಬಯೋಗ್ರಫೀಸ್ ಅಂತ ಹೇಳಿ ಕರಿತೀವಿ. ಅಂದ್ರ
ಬೇರೆ ಒಬ್ಬ ಹೀರೋ ಆಗಿರ್ಬೋದು, ಅಥವಾ ಯಾರೋ ಒಬ್ಬ ವ್ಯಕ್ತಿ ಆಗಿರ್ಬೋದು, ಅಥವಾ ಯಾರೋ ಪರ್ಸನ್ ನಮಗ್ ಗೊತ್ತಿಲ್ಲ, ಫೇಮಸ್ ಇರ್ಲಿ ಇನ್ಫೇಮಸ್ ಇರ್ಲಿ, ಅವ್ರ ಬಗ್ಗೆ ನಾವ್ ಏನಾದ್ರು ಬರ್ದಿದ್ವಿ ಅಂತಂದ್ರ ಅದಕ್ಕೆ ನಾವೇನ್ ಕರಿತೀವಪ್ಪ ಅಂತಂದ್ರ ಬಯೋಗ್ರಫೀಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಬಯೋಗ್ರಫೀಸ್ ಸಿಂಪಲ್ ಟರ್ಮ್ಸ್ ಒಳಗೆ ಚರಿತ್ರೆ, ಆತ್ಮಚರಿತ್ರೆ. ಚರಿತ್ರೆ ಅಂದ್ರ ಆ ಹೇಳ್ತಾನಲ್ಲ, ಬೇರೆದವ್ರ ಬಗ್ಗೆ ಒಂದ್ ರೀತಿ ಅವ್ರ ಹಿಸ್ಟ್ರಿ ಬರೆಯೋದನ್ನ ನಾವೇಂತ ಬಯೋಗ್ರಫೀಸ್ ಅಂತ ಹೇಳ್ತಿರ್ತೀವಿ. ಸೊ ಬಹಳ ಸಿಂಪಲ್ ಐತದ. ಇಟ್ ಇನ್ಕ್ಲೂಡ್ಸ್ ಫ್ಯಾಕ್ಟ್ಸ್, ಎಕ್ಸ್ಪೀರಿಯನ್ಸಸ್, ಪರ್ಸನಲ್ ಸ್ಟೋರೀಸ್ ಅಂಡ್ ಹಿಸ್ಟಾರಿಕಲ್ ಕಾಂಟೆಕ್ಟ್ಸ್ ಅಬೌಟ್ ದ ಪರ್ಸನ್ಸ್ ಎಂಟೈರ್ ಲೈಫ್ ಆರ್ ಸಿಗ್ನಿಫಿಕೆಂಟ್ ಪಾರ್ಟ್ಸ್ ಆಫ್ ಇಟ್. ಸೊ ಒಬ್ಬ ವ್ಯಕ್ತಿಯ ಹೋಲ್ ಲೈಫ್ ರೀ, ಅವನ ಪರ್ಸನಲ್ ಆಗಿರ್ಬೋದು, ಅವನ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಆಮೇಲೆ ಹಿಸ್ಟಾರಿಕಲ್ ಕಾಂಟೆಕ್ಟ್ಸ್, ಅವನ ಪೂರ್ತಿ ಬದುಕನ್ನ ಬರೆದಿಡೋದಕ್ಕೆ ನಾವು ಬಯೋಗ್ರಫಿ ಅಂತ ಹೇಳಿ ಕರಿತೀವಿ. ದ ವರ್ಡ್ ಬಯೋಗ್ರಫಿ ಕಮ್ಸ್ ಫ್ರಮ್ ಟೂ ವರ್ಡ್ಸ್. ಸೊ ಬಯೋಗ್ರಫಿ ಅನ್ನೋದು ಎರಡು ವರ್ಡ್ ಗಳಿಂದ ಬಂದೈತಿ. ಒಂದು ಬಯೋಸ್ ಅಂತ ಹೇಳಿ, ಅದರ ಅರ್ಥ ಲೈಫ್ ಅಂತ ಹೇಳಿ. ಆಮೇಲೆ ಗ್ರಾಫಿಯಾ ಅಂದ್ರ ಮೀನಿಂಗ್ ರೈಟಿಂಗ್. ಸೊ ಗ್ರಾಫಿಯಾ ಅಂದ್ರೆ ಏನು, ಬರವಣಿಗೆ. ಸೊ ಬಯೋಗ್ರಫಿ ಲಿಟರಲಿ ಮೀನ್ಸ್ ರೈಟಿಂಗ್ ಅಬೌಟ್ ಲೈಫ್. ಸೊ ಜೀವನದ ಬಗ್ಗೆ ಬರೆಯೋದಕ್ಕೆ ನಾವೇನ ಕರಿತೀವಿ, ಬಯೋಗ್ರಫಿ ಅಂತ ಹೇಳಿ ಕರಿತೀವಿ. ಇನ್ನ ಇದ್ರ ಕೀ ಫೀಚರ್ಸ್ ನೋಡ್ರಿ, ನಾನ್ ಫಿಕ್ಷನ್, ಮಸ್ಟ್ ಬಿ ಫ್ಯಾಕ್ಚುಯಲ್ ಅಂಡ್ ಟ್ರೂ. ಸೊ ಬಯೋಗ್ರಫಿ ಯಾವತ್ತು ಹೆಂಗಿರ್ಬೇಕಪ್ಪ ಅಂತಂದ್ರ ನೈಜವಾಗಿರ್ಬೇಕು, ನಿಜವಾಗಿರ್ಬೇಕು, ಆಮೇಲೆ ಕಾಲ್ಪನಿಕವಾಗಿರಬಾರದು ಅಂತ ಹೇಳಿ. ರಿಟನ್ ಬೈ ಅನದರ್ ಪರ್ಸನ್, ನಾಟ್ ಬೈ ದ ಸಬ್ಜೆಕ್ಟ್ ದಮ್ಸೆಲ್ಸ್. ಸೊ ಬಯೋಗ್ರಫಿ ಮತ್ ಆಟೋಬಯೋಗ್ರಫಿ ಇದ ಮೇನ್ ಫರ್ಕ್ ಐತಿ, ನೆನಪಿಟ್ಕೊಳ್ರಿ. ಬಯೋಗ್ರಫಿಯನ್ನ ಬೇರೆದವ್ರು ಬರ್ದಿರ್ಬೇಕು, ಆಮೇಲೆ ಯಾರು ತಮ್ಮ ಬಗ್ಗೆ ತಾವ ಬರ್ತಾರೋ ಅದಕ್ಕ ಬರಿತಾರೋ ಅವರಿಗೆ ಅದಕ್ಕೆ ನಾವ್ ಏನ್ ಕರಿತೀವಿ, ಆಟೋಬಯೋಗ್ರಫಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ರಿಟರ್ನ್ ಇನ್ ಥರ್ಡ್ ಪರ್ಸನ್ ಪರ್ಸ್ಪೆಕ್ಟಿವ್. ಸೊ ಇದನ್ನ ಯಾವತ್ತು ಥರ್ಡ್ ಪರ್ಸನ್ ಪರ್ಸ್ಪೆಕ್ಟಿವ್ ಬರ್ತಾರ ಅಂದ್ರೆ ಮೂರನೇ ವ್ಯಕ್ತಿ ಒಂದು ಸಂದರ್ಶನ ಮಾಡಿದಾರೆ, ಅದಕ್ಕೆ ಹಿ, ಶಿ, ದೇ ಅಂತ ಹೇಳಿ ನಾವು ಬರಿತೀವಿ. ಕವರ್ಸ್ ಬರ್ತ್, ಡೆತ್, ಅಚೀವ್ಮೆಂಟ್ಸ್, ರಿಲೇಶನ್ಶಿಪ್ಸ್ ಅಂಡ್ ಹಿಸ್ಟಾರಿಕಲ್ ಕಾಂಟ್ಯಾಕ್ಟ್ಸ್. ಸೊ ಇದು ಏನೆಲ್ಲ ಕವರ್ ಮಾಡ್ತಿರ್ಪ ಅಂದ್ರೆ ಹುಟ್ಟು, ಸಾವು, ಅವನ ಒಂದು ಕೊಡುಗೆಗಳು, ಅವನ ಒಂದು ಅಚೀವ್ಮೆಂಟ್ಸ್ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಆಮೇಲೆ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಎಲ್ಲವುಗಳನ್ನ ಹಿಡಿದು ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಬಯೋಗ್ರಫಿ. ಬೇಸ್ಡ್ ಆನ್ ರಿಸರ್ಚ್, ಇಂಟರ್ವ್ಯೂಸ್, ಡಾಕ್ಯುಮೆಂಟ್ಸ್ ಅಂಡ್ ಎವಿಡೆನ್ಸ್. ಸೊ ಇದ್ರ ಮೇಲೆ ಬೇಸ್ ಆಗಿರ್ತೈತಿ, ರಿಸರ್ಚ್ ಮೇಲೆ ಬಹಳಷ್ಟು ಒಂದು ಸುದೀರ್ಘವಾದಂತ ಒಂದು ರಿಸರ್ಚ್ ಆಗಿರ್ಬೇಕಾಗಿರ್ತೈತಿ. ಆಮೇಲೆ ಇಂಟರ್ವ್ಯೂಸ್ ಅಂದ್ರ ಅವ್ರ ಜೊತೆ ಇದ್ದಂತ ಬೇರೆ ಯಾರದಾರಲ್ಲ ಅವ್ರ ಜೊತೆ ನಾವು ಕೇಳ್ಕೊಂಡು ತಿಳ್ಕೊಂಡು ಬರಿಬೇಕಾಗ್ತೈತಿ. ಅಥವಾ ಆ ವ್ಯಕ್ತಿ ಜೊತೆಗೆ ನಾವು ಇನ್ನೂ ಬದುಕಿದ್ರಂದ್ರೆ ಅವ್ರ ಬಗ್ಗೆ ತಿಳ್ಕೊಬೇಕಾಗ್ತೈತಿ, ಇಂಟರ್ವ್ಯೂ ಮಾಡ್ಬೇಕು, ಡಾಕ್ಯುಮೆಂಟ್ಸ್ ಓದ್ಬೇಕು, ಆಮೇಲೆ ಎವಿಡೆನ್ಸ್ ನ ಕಲೆಕ್ಟ್ ಮಾಡಿ ಇನ್ನೊಬ್ಬರ ಬಗ್ಗೆ ನಾವು ಬರಿಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ಕ್ಯಾನ್ ಬಿ ಆರ್ಗನೈಸ್ಡ್ ಕ್ರೊನಾಲಜಿಕಲಿ ಬೈ ಟೈಮ್ ಆರ್ ಥಿಮ್ಯಾಟಿಕಲಿ ಬೈ ಟಾಪಿಕ್ಸ್. ಸೊ ಇದನ್ನ ಕ್ರೊನಾಲಜಿಕಲಿ ಟೈಮ್ ಮೂಲಕ ಇದನ್ನ ಹೊಂದಿಸಬಹುದು. ಅಂದ್ರೆ ಯಾವ ರೀತಿ ಹೊಂದಾಣಿಕೆ ಮಾಡುದು, ಕ್ರೊನಾಲಜಿ ಅಂದ್ರೆ ಹೊಂದಿಸೋದು. ಸೊ ಟೈಮ್ ಜೊತೆಗೆ ಹೊಂದಿಸಬಹುದು, ಅಥವಾ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಟಾಪಿಕ್ ಮೇಲೆ ಅದನ್ನ ಹೊಂದಿಸಬಹುದು ಅಂತ ಹೇಳಿ ನೋಡ್ಬೋದು. ಇನ್ನ ಟೈಪ್ಸ್ ಆಫ್ ಬಯೋಗ್ರಫೀಸ್ ನೋಡ್ರಿ, ಅಥರೈಸ್ಡ್ ಬಯೋಗ್ರಫಿ. ಸೊ ಅಥರೈಸ್ಡ್ ಅಂದ್ರೆ ಅದ್ರೊಳಗೆ ಮೀನಿಂಗ್ ಐತಿ, ರಿಟರ್ನ್ ವಿತ್ ಪರ್ಮಿಷನ್ ಆಫ್ ದ ಸಬ್ಜೆಕ್ಟ್ ಆರ್ ದೇರ್ ಫ್ಯಾಮಿಲಿ, ಗಿವಿಂಗ್ ದ ಬಯೋಗ್ರಾಫರ್ ಆಕ್ಸೆಸ್ ಟು ಪ್ರೈವೇಟ್ ಡಾಕ್ಯುಮೆಂಟ್ಸ್ ಅಂಡ್ ಪರ್ಸನಲ್ ಇಂಟರ್ವ್ಯೂಸ್. ಸೊ ಈ ಒಂದು ಟೈಪ್ ಒಳಗೆ ಏನಾಗತ್ತಪ್ಪ ಅಂತಂದ್ರ, ಇಲ್ಲಿ ಬಯೋಗ್ರಾಫರ್ ಇದ್ದಾವ ಯಾರಾದ್ರೂ ಪರ್ಮಿಷನ್ ತಗೋಬೇಕಾಗೈತಿ. ಪರ್ಮಿಷನ್ ತಗೊಂಡ್ರೆ ಅವ್ರ ಬಗ್ಗೆ ಬರಿಬೇಕು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು 1987 ಯಾರೋ ಒಬ್ಬ ಈಗ ಬಸವಣ್ಣವರ ಒಂದು ಆಟೋಬಯೋಗ್ರಫಿನ ಬರಿಬೇಕು, ಸಾರಿ ಬಯೋಗ್ರಫಿನ ಬರಿಬೇಕನ್ನೋದಂತ ಅನ್ಕೋರಿ ಇಂಗ್ಲಿಷ್ ಒಳಗ. ಈಗ ಅವ್ರ ಕಡೆ ಹೋಗಿ ಪರ್ಮಿಷನ್ ತಗೋ ಬರಂಗಿಲ್ಲ. ಓಕೆ, ಈಗ ಆಥರೈಸ್ಡ್ ಈಗಿನವ್ರು ಯಾರಾದ್ರೂ ಒಬ್ರು ಇದ್ರು, ಈಗ ನೋಡ್ರಿ ನೂತನವಾದಂತ ಸಿಎಂ ಯಾರಪ್ಪ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ, ಅವ್ರ ಬಗ್ಗೆ ನಾನು ಏನಾದ್ರು ಬರಿಬೇಕಪ್ಪ ಅಂತಂದ್ರ ಅವಾಗ ಐ ಕ್ಯಾನ್ ಗೋ ಅಂಡ್ ಆಸ್ ದ ಪರ್ಮಿಷನ್. ಅದಕ್ಕೆ ಆಥರೈಸೇಷನ್ ಸಿಗ್ತೈತಿ. ಅವ್ರ ಬಗ್ಗೆ ನಾನು ಲೈಫ್ ಸ್ಟೋರಿ ಬರ್ದಪ್ಪ ಅವ್ರ ಬದಲು ಬರ್ದಿದ್ರೆ ಅದಕ್ಕೆ ಆಥರೈಸ್ಡ್ ಬಯೋಗ್ರಫಿ ಅಂತ ನಾವು ಕರಿತೇವೆ ಈ ರೀತಿ. ಓಕೆ, ಇನ್ನ ಮೆನಿ ಬಯೋಗ್ರಫೀಸ್ ರಿಟನ್ ವಿತ್ ಫ್ಯಾಮಿಲಿ ಕರಪ್ಷನ್, ಅಥವಾ ಅವ್ರು ಇದ್ರಿಲ್ಲಂದ್ರೆ ಅವ್ರ ಫ್ಯಾಮಿಲಿಗಾರ ಯಾಕತ್ ನಾವು ಕೇಳಬೇಕು. ಸೊ ಆ ವ್ಯಕ್ತಿ ಇದ್ರಿಲ್ಲಂದ್ರೆ ಅವ್ರ ಫ್ಯಾಮಿಲಿ ಕಡೆಯಿಂದ ಅವ್ರ ಕಡೆಯಿಂದ ಪರ್ಮಿಷನ್ ಕೇಳಿ ನಾವು ಬರೀಬೇಕು, ಇಲ್ಲಾಂದ್ರೆ ನಾಳೆ ಅವ್ರ ಕೇಸ್ ಕೂಡ ಹಾಕ್ಬೋದು. ಅನ್ಅಥರೈಸ್ಡ್ ಅಂದ್ರೆ ಯಾರಿಗೂ ಏನು ಕೇಳ್ದ ಬರೀಬೇಕು ಅಷ್ಟ. ಇಲ್ಲಿ ನೋಡ್ರಿ, written without permission from the subject or family, relying on public records and interviews with people who knew the subject, often more critical or revealing. ಸೊ ಇದು ಯಾವತ್ತು ಏನಪ್ಪಾ ಅಂದ್ರೆ ಬಹಳಷ್ಟು ಕ್ರಿಟಿಕಲ್ ಇರ್ತೈತಿ. ಆಮೇಲೆ ಇದನ್ನ ಅವ್ನ ಸುತ್ತಮುತ್ತ ಜನರ ಬಗ್ಗೆ ಜನರ ಮುಂದೆ ತಿಳ್ಕೊಬಹುದು, ಅಥವಾ ಪಬ್ಲಿಕಲಿ ನಾವು ಅವ್ರ ಬಗ್ಗೆ ತಿಳ್ಕೊಳ್ಳೋದು, ಅವ್ರ ಬಗ್ಗೆ ಬರೆಯೋದಕ್ಕೆ ನಾವು ಅನ್ಅಥರೈಸ್ಡ್ ಬಯೋಗ್ರಫಿ ಅಂತ ಹೇಳಿ ಕರಿತೀವಿ. ಇನ್ ನೆಕ್ಸ್ಟ್ ನೋಡ್ರಿ, ಬಯೋಗ್ರಫಿಕಲ್ ನಾವೆಲ್ ಅಂತ ಹೇಳಿ, ಫಿಕ್ಷನಲೈಸ್ಡ್ ಬಯೋಗ್ರಫಿ that takes creative liberties with historical facts while maintaining the basic story of the person's life, blends fact and fiction. So biographical novel ಅಂದ್ರೆ ಏನ್ರಿ, ಒಂದು ಫ್ಯಾಕ್ಷನಲೈಸ್ಡ್ ಅಂತ ಹೇಳಿ ನಾವು ಕರಿತೀವಿ. ಅಂದ್ರ ಇಲ್ಲಿ ಒಂದ್ ರೀತಿಯಿಂದ ಕ್ರಿಯೇಟಿವಿಟಿನ ಹೊಂದಿಸ್ತಾರ, ಅಥವಾ ಬೇಸಿಕ್ ಸ್ಟೋರಿನ ಇಟ್ಕೊಂಡು ಒಬ್ಬರ ಬಗ್ಗೆ ಕಲ್ಪನೆಯನ್ನ ಒಂದ್ ಸ್ವಲ್ಪ ಮಿಕ್ಸ್ ಮಾಡಿ ಕಾಲ್ಪನಿಕವಾಗಿ ಅವ್ರು ಬರೀತಾರ. ಫಾರ್ ಎಕ್ಸಾಂಪಲ್, ಈ ಯಾವ್ದೋ ಒಂದು ಮೂವಿ ನೋಡ್ರಿ, ಯಾರೋ ಒಬ್ಬರು ವ್ಯಕ್ತಿ ಬಗ್ಗೆ ಹೇಳ್ಬೇಕಾಗಿದ್ರೆ ಮೂವಿ ಒಳಗೆ ಸ್ವಲ್ಪ ಎಕ್ಸ್ಟ್ರಾ ಮಾಡಿ ತೋರ್ಸೋದು.
ಒಂದ್ 50 ಜನ ಅವ್ರ ಫಾಲೋವರ್ಸ್ ಇದ್ರೆ 100 ಅಥವಾ 2,000 ಜನ ತೋರಿಸ್ತಾರೆ ಈ ರೀತಿ. ಸೊ ಒಂದ್ ಸ್ವಲ್ಪ ಕಾಲ್ಪನಿಕವಾಗಿ ಬರೆದಿರ್ತಾರ, ಅದಕ್ಕೆ ಬಯೋಗ್ರಾಫಿಕಲ್ ನಾವೆಲ್ ಅಂತ ಹೇಳಿ ಕೂಡ ಕರಿಬಹುದು. ಕಲೆಕ್ಟಿವ್ ಬಯೋಗ್ರಫಿ ಅಂದ್ರೆ ಕವರ್ಸ್ ದ ಲೈವ್ಸ್ ಆಫ್ ಮಲ್ಟಿಪಲ್ ಪೀಪಲ್ ಕನೆಕ್ಟೆಡ್ ಬೈ a common theme, time period, profession or achievements. Example, books about the founding fathers or famous scientists. So my dear students, collective biographies ಅಂದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಬರೆಯುವುದಕ್ಕ ನಾವೆಂತ ಕರಿತೀವಿ, ಬಯೋಗ್ರಫಿ ಅಂತ ಕರಿತೀವಿ. ಇನ್ನ ಬಹಳ ಜನ ಬಗ್ಗೆ ಇತ್ತು ಬಯೋಗ್ರಫಿಗಳು ಅಂದ್ರ ಬೇರೆ ಬೇರೆ ಬಗ್ಗೆ ನಾವು ಚರಿತ್ರೆಗಳನ್ನ ಬರೆದಿದ್ವಿ, ಅವರ ಬಗ್ಗೆ ನಾವು ಬರ್ದಿದ್ವಿ ಅಂದ್ರೆ ಬೇರೆ ಬೇರೆ ರೈಟರ್ಸ್ ಆಗಿರ್ಬೋದು, ಅಥವಾ ಸೈಂಟಿಸ್ಟ್ ಗಳಾಗಿರ್ಬೋದು, ಅಥವಾ ಬರಹಗಾರರಾಗಿರ್ಬೋದು, ಅವರೆಲ್ಲದ್ರ ಬಗ್ಗೆ ಒಂದ್ 4 ಮಂದಿ ಬದಲ ಅಥವಾ ಒಂದ್ 10-15 ಮಂದಿ ಬದಲ ಅಗದಿ ಒಂದ್ ಸ್ವಲ್ಪ ಸಣ್ಣದಾಗಿ ನಾವು ಬರೆದು ಒಂದು ಬುಕ್ ರೆಡಿ ಮಾಡಿದ್ವಿ ಅಂತಂದ್ರೆ ಅದಕ್ಕೆ ನಾವು ಕಲೆಕ್ಟಿವ್ ಬಯೋಗ್ರಫಿ ಅಂತ ಹೇಳಿ ಕರಿತೇವಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಬಯೋಗ್ರಫಿ ಅಂದ್ರೆ ಏನು ಅರ್ಥ ಆಗಿತ್ತು ಅನ್ಕೊಂಡ ಅರ್ಥ ಆಗಿತ್ತಪ್ಪ ಅಂತಂದ್ರೆ ಡಿಯರ್ ಸ್ಟೂಡೆಂಟ್ಸ್, ಡೂ ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್ ದಿಸ್ ವಿಡಿಯೋ. ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗೆ ಈ ವಿಡಿಯೋ ಹೆಂಗ್ ಅನ್ಸ್ ಹೇಳಿ. ಬಹಳ ಲಾಸ್ಟ್ ಮೂಮೆಂಟ್ ಒಳಗೆ ವಿಡಿಯೋ ಮಾಡಿದೀನಿ, ಅಟ್ಲೀಸ್ಟ್ ನಿಮ್ ನೆಕ್ಸ್ಟ್ ಸಮ್ ಜೂನಿಯರ್ಸ್ ಹೆಲ್ಪ್ ಆಗ್ತದೆ ಅಂತ ಹೇಳಿ ಅನ್ಕೊಂಡೆ ನಾನು. ನಿಮಗೂ ಆದ್ರೆ ಬಹಳ ಒಳ್ಳೇದು ಆಗಿತ್ತಪ್ಪ ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಥರ್ಡ್ ಪಾಯಿಂಟ್ ನೋಡ್ರಿ, ಆಟೋಬಯೋಗ್ರಫಿ ಅಂತ ಹೇಳಿ. And autobiography is a self-written account of the author's own life. It is a first-person narrative where the author tells their personal story, experiences, thoughts, and reflections. The word autobiography comes from 3 Greek words: auto meaning self, bios meaning life, and graphia meaning writing. So autobiography literally means writing about one's own life. So my dear friends, ಇಲ್ಲಿ ಬಯೋಗ್ರಫಿ ಮತ್ತು ಆಟೋಬಯೋಗ್ರಫಿ ಒಳಗ ಬಹಳ ಏನ್ ಫರ್ಕ್ ಇಲ್ಲ, ಸ್ವಲ್ಪ ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳ್ರಿ. ಸೊ ಇದ್ರೊಳಗ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರ ವಿ ರೈಟ್ ಅಬೌಟ್ ಅವರ್ ಸೆಲ್ಫ್. ನಾವು ಅಕಸ್ಮಾತ್ ಈಗ ಫಾರ್ ಎಕ್ಸಾಂಪಲ್ ನನ್ನ ಬಗ್ಗೆ ಬರ್ಕೊಂಡಪ್ಪ ಅಂತಂದ್ರೆ ಅದಕ್ಕೆ ನಾವ್ ಏನಂತ ಕರಿತೀವಿ, ಆಟೋಗ್ರಫಿ. ಇದನ್ನು ಏನಪ್ಪಾ ಅಂತಂದ್ರ ಹುಟ್ಟಿನಿಂದ ಸಾವಿನ ಮಠ, ಅಥವಾ ಹುಟ್ಟಿನ ಸಾವಲ್ಲ, ನಾವು ಬದುಕಿರ್ಬೇಕಾದ್ರೆ ಬರೀಬೇಕಾದೈತಿ. ಲೈಕ್ ನಮ್ಮ ಅಚೀವ್ಮೆಂಟ್ಸ್ ಏನಾವ ಒಂದ್ ಹಂತದವರೆಗೆ ಬರೆಯೋದಕ್ಕೆ ನಾವೇನಂತ ಕರಿತೀವಿ, ಆಟೋಬಯೋಗ್ರಫಿ ಅಂತ ಕರಿತೀವಿ. ಇದು ಆಟೋ ಅಂದ್ರೆ ನೋಡು, ಇದು 3 ವರ್ಡ್ ಗಳನ್ನ ತಗೊಂಡೇವಿ. ಆಟೋ ಅಂದ್ರೆ ಸೆಲ್ಫ್ ಅಂತ ಹೇಳಿ, ಆಮೇಲೆ ಬಯೋಸ್ ಅಂದ್ರೆ ಲೈಫ್ ಅಂತ ಹೇಳಿ, ಗ್ರಾಫಿ ಅಂದ್ರೆ ಬರೆಯುವುದು. ಸೊ ಅದರರ್ಥ ರೈಟಿಂಗ್ ಅಬೌಟ್ ಒನ್ಸ್ ಓನ್ ಲೈಫ್. ಇದನ್ನ ಗ್ರೀಕ್ ಭಾಷೆಯಿಂದ ತಗೊಂಡಿರ್ತಾರ, ನೆನಪಿಟ್ಕೊಳ್ರಿ. ಇನ್ ನೆಕ್ಸ್ಟ್ ನೋಡ್ರಿ, ಕೀ ಫೀಚರ್ ನಾನ್ ಫಿಕ್ಷನ್ ಆಗಿರ್ತೈತಿ, ಮಸ್ಟ್ ಬಿ ಟ್ರೂ ಅಕೌಂಟ್, ನಿಜವಾಗಿರ್ಬೇಕು. ರಿಟನ್ ಬೈ ದ ಪರ್ಸನ್ ದೆಮ್ಸೆಲ್ಸ್ ಅಬೌಟ್ ದೇರ್ ಓನ್ ಲೈಫ್, ತಮ್ಮ ಸ್ವಂತದ ಬದಲನ್ನ ಬರೀಬೇಕ್ರಿ, ಬೇರೆಯವ್ರ ಬಗ್ಗೆ ಬರೆಯಕ್ ಅವ್ರಿಗೆ ಹಕ್ಕಿಲ್ಲ. ರಿಟನ್ ಇನ್ ದ ಫಸ್ಟ್ ಪರ್ಸನ್, ಅಕಸ್ಮಾತ್ ಬೇರೆಯವ್ರ ಬಗ್ಗೆ ಬರ್ದ್ರೆ ಅದು ಬಯೋಗ್ರಫಿ ಆಗ್ಬಿಡ್ತದೆ. ಓಕೆ, ರಿಟನ್ ಇನ್ ದ ಫಸ್ಟ್ ಪರ್ಸನ್ ಪರ್ಸ್ಪೆಕ್ಟಿವ್ ಯೂಸಿಂಗ್ ಐ ಥ್ರೂ ಔಟ್. ಸೊ ಇಡೀ ಒಂದು ಏನಪ್ಪಾ ಅಂತಂದ್ರೆ ಒಂದು ಗದ್ದೆ ಆಗಿರ್ಬೋದು, ಅಥವಾ ಒಂದು ಏನಪ್ಪಾ ಕವನ್ ಆಗಿರ್ಬೋದು, ಅಥವಾ ಒಂದು ನಾವೆಲ್ ಆಗಿರ್ಬೋದು, ಡ್ರಾಮಾ ಆಗಿರ್ಬೋದು, ಏನೇ ಇರ್ಲಿ, ಆಟೋಬಯೋಗ್ರಫಿಕಲ್ ಪೋಯಮ್ ಬರ್ತಾವ, ಡ್ರಾಮಾಸ್ ಬರ್ತಾವ್ರಿ, ಆಮೇಲೆ ನಾವೆಲ್ಸ್ ಬರ್ತಾವ, ಫಿಕ್ಷನ್ ಬರ್ತಾವ. ಸೊ ಏನೇ ಇರ್ಲಿ ಅದು ಅವು ಯಾವಾಗ ಹೆಂಗಿರ್ತಾವಪ್ಪ ಅಂತಂದ್ರೆ ಆಯತ್ ಅಂತ ಹೇಳಿ ಮೊದಲ ಬಂದಿರ್ತಾವ. ಅಂದ್ರೆ ಇಡೀ ಸ್ಟೋರಿ ತುಂಬಾ ಆಯತ್ ಅಂತ ಹೇಳಿ ಯೂಸ್ ಮಾಡ್ಬೇಕು. ಕವರ್ಸ್ ಫ್ರಮ್ ಬರ್ತ್ ಟು ಪ್ರೆಸೆಂಟ್. ಸೊ ಹುಟ್ಟಿನಿಂದ ಹಿಡ್ಕೊಂಡು ಈಗ ಸದ್ಯಕ್ಕೆ ಜೀವಂತ ಇರುವವರೆಗೂ ಕೂಡ ಆ ಒಂದು ಕವರ್ ಆಗ್ತದೆ ಅಂತ ಹೇಳಿ ನೋಡ್ಬೋದು. ಆರ್ ಅಟ್ಲೀಸ್ಟ್ ಸಿಗ್ನಿಫಿಕೆಂಟ್ ಪೀರಿಯಡ್ ಆಫ್ ಲೈಫ್, ಅದು ಒಂದು ಹಂತದವರೆಗೆ ಇದಾಗ ಹೇಳಿದ್ಮೇಲೆ ನಿಮ್ಗೆ ಒಂದು ಹಂತದವರೆಗೆ. ಓಕೆ, ಇನ್ನು 5th ಪಾಯಿಂಟ್, includes personal reflection, emotions and insights only the person themselves could provide. ಸೊ ಇದು ಏನ್ ಇನ್ಕ್ಲೂಡ್ ಮಾಡ್ತದಪ್ಪ ಅಂತಂದ್ರ ಒಬ್ಬ ಪರ್ಸನ್ ವರ್ಗ ಅಷ್ಟೇ. ಅಂದ್ರ ಲೈಕ್ ಅವ್ರ ಒಂದು ವ್ಯಕ್ತಿತ್ವ, ಅವ್ರ ಗುಣ, ಅವ್ರ ಇಮೋಷನ್ಸ್ ಏನದಾವ, ಅವ್ರು ಯಾವ ರೀತಿ ಏನ್ ಹೇಳ್ಬೇಕಂತಿರ್ತಾರ ಅನ್ನೋದ್ರ ಬಗ್ಗೆ ಅಷ್ಟ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತೈತಿ. ಆಫನ್ ಇನ್ಕ್ಲೂಡ್ಸ್ ಅಚೀವ್ಮೆಂಟ್ಸ್, ಚಾಲೆಂಜಸ್, ಇನ್ಫಾರ್ಮೇಶನ್ ಅಂಡ್ ಲೈಫ್ ಲೆಸನ್ಸ್. ಸೊ ಇದು ಯಾವತ್ತು ಏನಪ್ಪಾ ಅಂತಂದ್ರೆ ಏನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡಿರ್ತೀವಿ ಅಂದ್ರ ಅಚೀವ್ಮೆಂಟ್ಸ್ ಇನ್ಕ್ಲೂಡ್ ಮಾಡಿರ್ತೀವಿ. ತಾವು ಸ್ವಂತ ಏನ್ ಅಚೀವ್ಮೆಂಟ್ ಮಾಡಿದಾರ, ಚಾಲೆಂಜ್ ಗಳು ಯಾವೆಲ್ಲಾನು ಫೇಸ್ ಮಾಡ್ರ, ಆಮೇಲೆ ಹೆಂಗ್ ಬದಲಾವಣೆ ಆಯ್ತು, ಆಮೇಲೆ ಜೀವನದ ಬಗ್ಗೆ ಪಾಠಗಳನ್ನ ಏನೇನು ಕಲ್ತಾರ ಅನ್ನೋದ್ರ ಬಗ್ಗೆ ಇರ್ತಾವ. ಇನ್ನ ಟೈಪ್ಸ್ ನೋಡ್ರಿ, ಫಸ್ಟ್ ಒನ್ ಈಸ್ ಕನ್ಫೆಷನಲ್ ಆಟೋಬಯೋಗ್ರಫಿ, ಎಕ್ಸ್ಟ್ರೀಮ್ಲಿ ಆನೆಸ್ಟ್ ಅಬೌಟ್ ಆಥರ್ಸ್ ಫೇಲ್ಯೂರ್, ಸಿನ್ಸ್, ಮಿಸ್ಟೇಕ್ಸ್ ಆರ್ ಶೇಮ್ಫುಲ್ ಎಕ್ಸ್ಪೀರಿಯನ್ಸಸ್. ಎಕ್ಸಾಂಪಲ್, ಕನ್ಫೆಷನ್ಸ್ ಬೈ ಸೇಂಟ್ ಅಗಸ್ಟಿನ್ which openly discuss his early life of sin before religious conversion. So ಇಲ್ಲಿ ಕನ್ಫೆಷನಲ್ ಆಟೋಗ್ರಫಿ ಅಂದ್ರೆ ತಾವು ಮಾಡಿರುವಂತ ಒಂದು ತಪ್ಪುಗಳನ್ನ, ತಾವು ಏನ ಒಂದು ಮಿಸ್ಟೇಕ್ಸ್ ಮಾಡಿರ್ತಾರ ಅದನ್ನ ಸಾರಿ ಕೇಳೋ ಸಂಬಂಧ ತಾವು ತಮ್ಮ ಒಂದು ಆತ್ಮಚರಿತ್ರೆಯನ್ನ ಬರ್ಕೊಂಡಿರ್ತಾರ. ಅವರು ಸ್ವ ಆತ್ಮಚರಿತ್ರೆ ಅಂತ ಹೇಳಿ ಅನ್ಬೋದು ನಾವು. ಸೊ ತಮ್ಮ ಚರಿತ್ರೆ ಅಂತ ಹೇಳಿ ಅನ್ಬೋದು. ಓಕೆ, ಸೊ ಇವೆಲ್ಲದ್ರ ಬಗ್ಗೆ ನಾವು ನೋಡ್ಬೋದು. ಓಕೆ, ಈ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ, ಯಾವ್ದಪ್ಪ ಅಂದ್ರೆ ಕನ್ಫೆಷನ್ಸ್ ಹೇಳಿ, ಅದನ್ನ ಬರ್ದಿದ್ದಾರು ಸೇಂಟ್ ಅಗಸ್ಟಿನ್ ಹೇಳಿ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ,
Intellectual autobiography ಅಂತ ಹೇಳಿ focuses primarily on author's ideas, thoughts, and intellectual development rather than personal details. Focuses on how their thinking evolved. So intellectual autobiographies ಅಂದ್ರೆ ಏನು, ತಮ್ಮ ಒಂದು ಥಿಂಕಿಂಗ್ ಯಾವ ರೀತಿ ಬದಲಾವಣೆ ಹೊಂದಿತು. ಈಗ ಫಾರ್ ಎಕ್ಸಾಂಪಲ್ 5 AM ಕ್ಲಬ್, ಆಮೇಲೆ ಈ 5 AM ಕ್ಲಬ್ ಅನ್ನೋದು ಬರ್ದಿದ್ದು ಈ ಏನೋ ಫೇಮಸ್ ರೈಟರ್ ನಂಗೂ ಸದ್ಯಕ್ಕೆ ಭಯ ಬರೋದು. 5 AM ಕ್ಲಬ್, ಆಮೇಲೆ ರಾಬಿನ್ ಸಮಥಿಂಗ್, ನಿಮ್ಗೆ ನೆನಪು ಬಂದ ನನಗೆ ಹೇಳ್ರಿ, ಅದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಸಮಥಿಂಗ್ ರಾಬಿನ್ ಏನೋ ಒಂದು ಹೆಸರು ಐತಂದ. ಸೊ ಆ ವ್ಯಕ್ತಿ 5 AM ಕ್ಲಬ್ ಅದು ಬಹಳ ಇನ್ಸ್ಪೈರಿಂಗ್ ಇದೆ. ಅಂದ್ರೆ ತನ್ನ ಒಂದು ಮೈಂಡ್ ಯಾವ ರೀತಿ ಡೆವಲಪ್ ಆಗ ಅನ್ನೋದ್ರ ಬಗ್ಗೆ. ಸೊ ಇಂಟೆಲೆಕ್ಚುಯಲ್ ಅಂದ್ರೆ ಬಹಳ ಒಂದು ಬೌದ್ಧಿಕ ಬೆಳವಣಿಗೆ ಬಗ್ಗೆ ಬರ್ದಿರ್ತಾನವ. ಸೊ 5 AM ಕ್ಲಬ್ ಆಗಿರ್ಬೋದು, ಆಮೇಲೆ ದ ಮಾಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ, ಅವರ ನೋಡ್ರಿ ರಾಬಿನ್ ಶರ್ಮಾ, ಎಸ್ ಆಥರ್ ಯಾರಪ್ಪ ಅಂದ್ರೆ ರಾಬಿನ್ ಶರ್ಮಾ ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ ಥರ್ಡ್ ಪಾಯಿಂಟ್, ಸ್ಪಿರಿಚುವಲ್ ಆಟೋಬಯೋಗ್ರಫಿ chronicles the author's religious or spiritual journey and transformation. Example, many religious leaders' life stories. So spiritual autobiography ಅಂದ್ರ ಒಬ್ಬ ವ್ಯಕ್ತಿ, ಒಬ್ಬ ಧಾರ್ಮಿಕ ಪುರುಷ, ಧಾರ್ಮಿಕ ವ್ಯಕ್ತಿ, ಧಾರ್ಮಿಕ ಗುರು ಆಗಿರ್ಬೋದು. ಸೊ ಅವ್ರ ಬಗ್ಗೆ, ಅವರ ಒಂದು ಜರ್ನಿ ಬಗ್ಗೆ ಬರೀದಕ್ಕೆ ನಾವೇನಂತ ಕರಿತೀವಿ, ಸ್ಪಿರಿಚುವಲ್ ಆಟೋಬಿಯೋಗ್ರಫಿ ಅಂತ ಹೇಳ್ತಿರ್ತೀವಿ. ತಾವು ತಮ್ಮ ಸ್ವಂತ ಯಾವೊಬ್ಬ ತನ್ನ ಏನ್ ಗುರು ಅದನೋ, ಯಾರೋ ಒಂದು ಋಷಿ ಮುನಿ ಆಗಿರ್ತಾನೋ, ತನ್ನ ಸ್ವಂತ ಜೀವನದ ಬಗ್ಗೆ ಅವ್ ಹೆಂಗ ಆಧ್ಯಾತ್ಮದೊಳಗೆ ತೊಡಸ್ಕೊಂಡ, ಹೆಂಗ ಆಧ್ಯಾತ್ಮದ ಒಂದು ಬದುಕನ್ನ ಬದುಕಾತನ, ಅವ್ ಹೆಂಗ ಸಾಧಾರಣ ಬದುಕಿನಿಂದ ಆಧ್ಯಾತ್ಮದ ಬದುಕಿಗೆ ಟ್ರಾನ್ಸ್ಫರ್ ಆದ, ಹೆಂಗ್ ಹೋದ ಅನ್ನೋದ್ರ ಬಗ್ಗೆ ನಾವು ಓದಿದ್ವಿ ಅಥವಾ ಅವ್ರ ಬಗ್ಗೆ ನಾವು ಬರ್ದಿದ್ರಿ ತಮ್ಮ ಬಗ್ಗೆ ತಾವ ಅದಕ್ಕೆ ಆಟೋಗ್ರಫಿ ಅಂತ ಕರಿತಾವ. ಇನ್ನು ಮೆಮೈರ್ ಅಂದ್ರೆ ನೋಡ್ರಿ, ಸಬ್ಸೆಟ್ ಆಫ್ ಆಟೋಬಯೋಗ್ರಫಿ that focuses on a specific period or theme in the author's life rather than the entire life story. Example, The Diary of a Young Girl by Anne Frank focuses on her time in the hiding during World War II. So memoir ಅಂದ್ರೆ ಏನು, ಒಂದು ಅಗದಿ ಸಂಕ್ಷಿಪ್ತ ಸಮಯದ ಮಟ್ಟ, ಅಷ್ಟ ಲಿಮಿಟೆಡ್ ಟೈಮ್ ಪೀರಿಯಡ್ ಮಟ್ಟ ಇರುವಂತಕ್ಕಂತ ಒಂದು ಲೈಫ್ ಸ್ಟೋರಿ ತಮ್ಮ ಬಗ್ಗೆ ತಾವ ಬರ್ದಿದ್ರು. ಅಂದ್ರೆ ನೋಡ್ರಿ, ಫಾರ್ ಎಕ್ಸಾಂಪಲ್ ನಿಮ್ ಡಿಗ್ರಿ ಡೇಸ್ ಬಗ್ಗೆ ನೀವು ಯಾರಾದ್ರೂ ಬರ್ದಿದ್ರಿ, ಅಥವಾ ನಿಮ್ PUC ಒಳಗೆ ನೀವು ಯಾವ ರೀತಿ ಇದ್ರಿ, ಅಥವಾ ಒಂದು PG ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಮಾಡಿರೋ ಅನ್ಕೋರಿ, MA ಮಾಡ್ಬೇಕಾರ, MSc ಮಾಡ್ಬೇಕಾರ. ಸೊ ಯಾವುದೋ ಒಂದು ಹಂತದೊಳಗ ಒಂದ್ 2 ವರ್ಷದ ಟೈಮ್, ಒಂದ್ 3 ವರ್ಷ, ಒಂದ್ 10 ವರ್ಷ ಟೈಮ್ ಅಷ್ಟ ಬರ್ದು ಬಿಟ್ಟಿರ್ತಾರಲ್ಲ, ಅದಕ್ಕೆ ಮೆಮೊಯರ್ ಅಂತ ಹೇಳ್ತಿರ್ತಾವ. ಸೊ ಸಬ್ಸಿಕ್ವೆಂಟ್ ಸ್ವಲ್ಪ ಲೈಫ್ ಅಗ್ರಿ ಒಂದ್ ಸ್ವಲ್ಪ ತಮ್ಮ ಬಗ್ಗೆ ತಾವು ಬರ್ಕೊಂಡಿದ್ದಕ್ಕೆ ನಾವೇನ್ ಕರಿತೀವಿ, ಮೆಮೊಯರ್ ಅಂತ ಕರಿತೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವಪ್ಪ ಅಂತಂದ್ರ ದ ಡೈರಿ ಆಫ್ ಅ ಯಂಗ್ ಗರ್ಲ್ ಬೈ ಆನ್ ಫ್ರಾಂಕ್ ಅಂತ ಹೇಳಿ. ಸೊ ಈ ಡೈರಿ ಒಂದ್ ಸಣ್ಣ ಹುಡುಗಿ ಬರ್ದಾಳ್ರಿ, ಇದನ್ನ ಬರ್ದಿದ್ದಾನೆ ಆನ್ ಫ್ರಾಂಕ್ ಅಂತ ಹೇಳಿ. ತನ್ನ ಒಂದು ಲೈಫ್ ಟೈಮ್ ಒಳಗ ಅಂದ್ರೆ World War II ನಡೆದಿತ್ತು, ಆ ಟೈಮ್ದಾಗ ಈ ಹಿಟ್ಲರ್ನ ಒಂದು ಧೋರಣೆ ತಡ್ಕೊಳಕ್ ಆಗಲ್ದಕ್ಕೆ ಏನ್ ಮಾಡ್ತಾಳ ಅಂದ್ರ ಒಂದ್ ಸ್ವಲ್ಪ ಹೈಡಿಂಗ್, ಮುಚ್ಚಿ ಬದುಕ್ತಿರ್ತಾಳ ತಾ ಮತ್ ತನ್ನ ಫ್ಯಾಮಿಲಿ. ಆ ಒಂದು ಟೈಮ್ ಪೀರಿಯಡ್ ಒಳಗೆ ಹೆಂಗ್ ಫೇಸ್ ಮಾಡ, ಏನೆಲ್ಲ ಫೇಸ್ ಮಾಡೋದ್ರ ಬಗ್ಗೆ ಎಕ್ಸಾಂಪಲ್ ರೀ. ಇನ್ ನೋಡ್ರಿ ಫೇಮಸ್ ಎಕ್ಸಾಂಪಲ್ಸ್ ನೋಡಿ, The Autobiography of Malcolm X by Malcolm X, Long Walk to Freedom by Nelson Mandela, Wings of Fire by Dr. APJ Abdul Kalam, The Story of My Experiments with Truth by Mahatma Gandhi ji, so Becoming by Michael Lobana. So ಇವಿಷ್ಟು ಏನಪ್ಪಾ ಅಂತಂದ್ರ ವರ್ಕ್ಸ್ ಗಳದಾವ ಆಟೋಬಯೋಗ್ರಫಿ ಇದು. ಇನ್ನು ನಾವೆಲ್ ಲಾ ಅಂದ್ರೆ ಏನ್ ನೋಡ್ರಿ, ನಾವೆಲ್ ಬೇರೆ, ನಾವೆಲಾ ಬೇರೆ. A novella is a work of fiction that is longer than short story, but shorter than a novel. It typically has single plot arc and fewer characters than a novel, making it a distinct literary form. The word novella comes from Italian meaning new, from Latin novus also meaning new. The suffixes make it a diminutive form, essentially meaning small novel. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಾವೆಲ್ ಅಂದ್ರೆ ಏನು, ನಾವೆಲ್ ಅಂದ್ರೆ ಸೇಮ್ ಅದ ಹೇಳ್ತೇನೆ ನಿಮಗ. ನಾವೆಲಾ ಬೇರೆ, ನಾವೆಲ್ ಬೇರೆ. ನಾವೆಲ್ ಅಂದ್ರ ಸುದೀರ್ಘವಾದ ಒಂದು ಕಾದಂಬರಿ ಆಗಿರ್ಬೋದು. ಇದು ನಾವೆಲಾ ಅಂದ್ರ ಸಾಣದ್ರಿ, ಅಗದಿ ಚಿಕ್ಕ ಕಾದಂಬರಿ. ಈ ಕಡೆ ಸಣ್ಣ ಕಥೆನೂ ಅಲ್ಲ, ಕಾದಂಬರಿನೂ ಅಲ್ಲ, ನಡುಕಿಂದ್ರಿ ಇದು. ಓಕೆ, ಕಥೆಗಿಂತ ಸ್ವಲ್ಪ ದೊಡ್ಡದ, ಕಾದಂಬರಿಗಿಂತ ಸ್ವಲ್ಪ ಸಣ್ಣದ. ಅದಕ್ಕೆ ನಾವೇನ್ ಕರಿತೀವಿ, ನಾವೆಲಾ ಅಂತ ಕರಿತೀವಿ. ಇದಕ್ಕೂ ಕೂಡ ನಾವೆಲ್ಲ ಯಾಕೆ ಇಟ್ರಪ್ಪ ಅಂದ್ರೆ ಮೊದಲನೇದಾಗಿ ಇಟಾಲಿಯನ್ ವರ್ಡ್ ಇತ್ರಿ, ಅದ್ರ ಹೆಸರು ನ್ಯೂ ಅಂತ ಹೇಳಿ. ಆಮೇಲೆ ಅದನ್ನು ತಗೊಂಡಿದ್ದೆಲ್ಲಿಂದ, ಲ್ಯಾಟಿನ್ ನಿಂದ, ಅದು ನೋವಸ್ ಅಂತ ಹೇಳಿ. ಸೊ ಅದ್ರ ಅರ್ಥ ಏನ್ರಿ, ಸ್ಮಾಲ್ ನಾವೆಲ್ ಅಂತ ಹೇಳಿ. ಕೀ ಫೀಚರ್ಸ್ ನೋಡ್ರಿ, ಲೆಂತ್ ಬಿಟ್ವೀನ್ 20,000 to 40,000 ವರ್ಡ್ಸ್ ಬಿಟ್ವೀನ್ ಶಾರ್ಟ್ ಸ್ಟೋರಿ ಅಂಡ್ ನಾವೆಲ್. ನೆನಪಿಟ್ಕೊಳ್ರಿ, ಇದೇ ನಾನು ನಿಮ್ಗೆ ಹೇಳಿದ್ನಿ, 40,000 ಅಬೌವ್ ಪ್ಲಸ್
2 lakh ಒಳಗಿದ್ದುಪ್ಪ ಅಂತಂದ್ರೆ ಅದಕ್ಕೆ ನಾವ್ ಏನ್ ಕರಿತೀವಿ, ನಾವೆಲ್ ಅಂತ ಹೇಳಿ ಕರಿತೀವಿ. ಇವು 20,000 ಪ್ಲಸ್ 40,000 ಅದಾವ. ಅಂದ್ರೆ 20,000 ಹಿಡಿದು 40,000 ಒಳಗೆ ಇತ್ತಪ್ಪ ಅಂತಂದ್ರ ಅದಕ್ಕೆ ನಾವೆಲ್ ಅಂತ ಹೇಳಿ ಕರಿಬೇಕು. ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಾ ಹೇಳಿದ್ ನಿಮಗೆ ತಿಳಿದಪ್ಪ ಅಂತಂದ್ರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಕೊಡೋದನ್ನ ಮರಕ್ ಹೋಗ್ಬೇಡ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗೆ ಈ ವಿಡಿಯೋ ಹೆಂಗ್ ಅನ್ಸುತ್ತೆ ಹೇಳಿ. ಆಮೇಲೆ ಇನ್ನೂ ಒಂದ್ ಸ್ವಲ್ಪ ಟೈಮ್ ರೀ, ಸ್ವಲ್ಪ ಕಾಂಪಿಟೇಟಿವ್ ಇಂಗ್ಲಿಷ್ ಒಂದಿಷ್ಟು ವಿಡಿಯೋಸ್ ಮಾಡ್ಬೇಕಂತ ಅನ್ನತೀನಿ. ಫಾರ್ ಎಕ್ಸಾಂಪಲ್ ಗ್ರಾಮರ್ ಟಾಪಿಕ್ಸ್ ಆಗಿರ್ಬೋದು. ಸೊ ಐ ಆಮ್ ಗೋಯಿಂಗ್ ಟು ಮೇಕ್ ಸಚ್ ವಿಡಿಯೋಸ್ ಆನ್ ದೋಸ್ ಟಾಪಿಕ್ಸ್. ಸೊ ಅದು ಬೇಕಾದ್ರೆ ಸ್ವಲ್ಪ ನನಗೆ ಹೇಳ್ರಿ, ಕಮೆಂಟ್ ಮಾಡಿದ್ರೆ ನಂಗೂ ಚಲೋ ಅನ್ಸುತ್ತೆ ಮಾಡ್ರಿ ಅಂತ ಹೇಳಿ. ಸೊ ಮೊದಲಿಗೆ ಇದನ್ನ ನೋಡ್ರಿ, ಸಿಂಗಲ್ ಫೋಕಸ್ಡ್ ಪ್ಲಾಟ್ ವಿತ್ ಸಬ್ ಪ್ಲಾಟ್ಸ್. ಸೊ ಇದೇನಪ್ಪ ಭಾಳ ಸಣ್ಣ ಇರ್ತಿ. ಫೋಕಸ್ಡ್ ಆನ್ ಪ್ಲಾಟ್ ಅಂದ್ರ ಮೇನ್ ಎಂಡಿಂಗ್ ಹೆಂಗ್ ಬರುತ್ತೆ, ಆಮೇಲೆ ವಿತ್ ಮಲ್ಟಿಪಲ್ ಸಬ್ ಪ್ಲಾಟ್ಸ್, ಬಹಳಷ್ಟ ಸಬ್ ಪ್ಲಾಟ್ಸ್ ಇದಕ್ಕೂ ಬರ್ತಾವ. ಅಂದ್ರ ಬೇರೆ ಬೇರೆ ಪ್ಲಾಟ್ಗಳು, ಸಮಯ, ಟೈಮ್ ಗಿಮ್. ಫ್ಯೂವರ್ ಕ್ಯಾರೆಕ್ಟರ್ಸ್ ಅಂಡ್ ನಾವೆಲ್ ಓನ್ಲಿ ಆಫನ್ ಜಸ್ಟ್ ಫ್ಯೂ ಮೇನ್ ಕ್ಯಾರೆಕ್ಟರ್ಸ್. ಸೊ ಕ್ಯಾರೆಕ್ಟರ್ಸ್ ಕಾದಂಬರಿ ಒಳಗೆ ಹೆಂಗ್ರಿ ಬಹಳ ಡೀಟೇಲ್ ಹೋಗ್ಬೇಕಾಗ್ತೈತಿ, ಬಹಳ ದೊಡ್ಡ ಹೇಳಿರ್ತಾರ. ಇದ್ರ ಸಣ್ಣ ಸಣ್ಣ ಬಹಳ ಕಮ್ಮಿ ಇರ್ತಾವ್ರ ಕ್ಯಾರೆಕ್ಟರ್ಸ್, ಅದ್ರ ಈಸಿ ನೆನಪುಳಿತು ಹೇಳಿ. ಸಿಂಪಲ್ ಸ್ಟ್ರಕ್ಚರ್ ನಾವೆಲ್ಸ್. ಸೊ ಇದ್ರೊಳಗೆ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಇರಂಗಿಲ್ಲ. ನಾವೆಲ್ ಗತೆ novella is very easy to understand. Okay, explores one central theme thoroughly. So ಒಂದು ಸೆಂಟ್ರಲ್ ಥೀಮ್, ಒಂದು ಥೀಮ್ ಅನ್ನ ಹಿಡ್ಕೊಂಡ ಇಡೀ ಸ್ಟೋರಿ ಎಂಡ್ ಆಗ್ತದೆ. ಕ್ಯಾನ್ ಬಿ ಪಬ್ಲಿಷ್ಡ್ ಆಸ್ ಅ ಸ್ಟ್ಯಾಂಡ್ ಅಲೋನ್ ಬುಕ್ ಡಿಸ್ಪೈಟ್ ಶಾರ್ಟರ್ ಲೆಂತ್. ಸೊ ಒಂದು ಬುಕ್ ಆಗಿ ಅದು ಆರಾಮ್ಸೆ ಏನಪ್ಪಾ ಅಂತಂದ್ರೆ ಸರ್ವೈವ್ ಆಗ್ಬೋದು. ಕ್ಯಾನ್ ಬಿ ರೆಡ್ ಇನ್ 1 or 2 ಸಿಟಿಂಗ್. ಸೊ ಒಂದು ಅಥವಾ 2-3 ಸತಿ ಕೂತ್ ಓದ್ಬೋದು. ಅಂದ್ರ ಒಂದ್ಸತಿ ಓದಕ್ಕಾಗಲಿಲ್ಲ ಪೂರ ಅಂದ್ರೆ 1-2-3 ಸತಿ ಕೂತ್ ನಾವು ಅದನ್ನ ಓದಿ ಕಂಪ್ಲೀಟ್ ಮಾಡ್ಬೋದು, ಅಷ್ಟು ಸ್ಥಾನದ ಇರ್ತದೆ ಅದು. ಓಕೆ, ಇನ್ನ ಫೇಮಸ್ ಎಕ್ಸಾಂಪಲ್ ನೋಡ್ರಿ, ದ ಮೆಟಾಮಾರ್ಫೋಸಿಸ್ ಬೈ ಫ್ರಾನ್ಸ್ ಕಾಫ್ಕಾ. ಸೊ ಫ್ರಾನ್ಸ್ ಕಾಫ್ಕಾ ಅವ್ರು ಬರೆದಂತ ಮೆಟಾಮಾರ್ಫೋಸ್ ಅನ್ನೋ ಒಂದು ಬುಕ್ ರೀ. ಅದ್ ಬುಕ್ ಏನೈತಪ್ಪ ಅಂತಂದ್ರ ಅಬೌಟ್ ಅ ಮ್ಯಾನ್ ಹೂ ವೇಕ್ಸ್ ಅಪ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಅ ಜಾಯಿಂಟ್ ಇನ್ಸೆಕ್ಟ್. ಸೊ ಮೆಟಾಮಾರ್ಫೋಸಿಸ್ ಅನ್ನೋ ಒಂದು ಟಾಪಿಕ್ ಬರ್ದಿದ್ದು ಫ್ರಾನ್ಸ್ ಕಾಫ್ಕಾ ಅವರು. ಇಷ್ಟ ಬರೀರಿ, ಇದು ಮುಂದಿನ ನೆಸೆಸರಿ ಎಕ್ಸಾಮ್ ಒಳಗೆ ಇದನ್ನ ನಾವೆಲ್ ಅಂದ್ರೆ ಏನು ಒಂದಿಷ್ಟು ಕೀ ಫೀಚರ್ಸ್ ಹಾಕ್ರಿ 5 ಮಾರ್ಕ್ಸ್ ಗೆ. ಆಮೇಲೆ ಟೈಪ್ಸ್ ಇದು ಟೈಪ್ಸ್ ಬರ್ರಿ, ಇಲ್ಲಾಂದ್ರೆ ಎಕ್ಸಾಂಪಲ್ಸ್ ಕೊಟ್ಟ ಮುಗಿಸ್ಬಿಡ್ರಿ. ಓಕೆ, ಬಹಳ ಬರಿ ಮಾಡ್ಕೊಕ್ ಹೋಗ್ಬೇಡ್ರಿ. ಇನ್ನ ಫೇಮಸ್ ಎಕ್ಸಾಂಪಲ್ಸ್ ನೋಡ್ರಿ, ಮತ್ತೊಂದು ಆಫ್ ಮೈಸ್ ಅಂಡ್ ಮೆನ್. ಮೈ ಡಿಯರ್ ಸ್ಟೂಡೆಂಟ್ಸ್, ನಾವೆಲ್ ಅದು ಟೈಪ್ಸ್ ಕೂಡ ಸೇಮ್ ಬರ್ತಾವ ನಾವೆಲ್ ಗತಕನ. ನಾವೆಲ್ ಎರಡು ಒಂದ. ನಾವೆಲ್ ಅದ್ರ ದೊಡ್ಡದ, ನಾವೆಲ್ ಅಂದ್ರ ಸಣ್ಣದ. ಸೊ ನೀವು ಅಲ್ಲಿ ಗೋತಿಕ್ ನಾವೆಲ, ಆಮೇಲೆ ಪಿಕಾರಸ್ಕ್ ನಾವೆಲ ಹಿಂಗ್ ನೀವು ಬರಿಬಹುದು. ಓಕೆ, ಅದ ಸೇಮ್ ಪಾಯಿಂಟ್ಸ್ ಇಟ್ಕೊಂಡು ನೀವು ಬರಿಬಹುದು. ಆದ್ರ ಲಾಸ್ಟ್ ಏನ್ ಮೆನ್ಷನ್ ಮಾಡೋದು, ಶಾರ್ಟ್ ಅಂತ ಮೆನ್ಷನ್ ಮಾಡೋದು. ಅನಿಮಲ್ ಫಾರ್ಮ್ ಬೈ ಜಾರ್ಜ್ ಆರ್ವೆಲ್, ದ ಓಲ್ಡ್ ಮ್ಯಾನ್ ಅಂಡ್ ದ ಸಿ ಬೈ ಅರ್ನೆಸ್ಟ್ ಹೆಮಿಂಗ್ವೇ, ನೆಕ್ಸ್ಟ್ ಅ ಕ್ರಿಸ್ಮಸ್ ಕ್ಯಾರಲ್ ಬೈ ಚಾರ್ಲ್ಸ್ ಡಿಕೆನ್ಸ್. ಸೊ ನಿಮ್ಗೆ ಎಕ್ಸ್ಟ್ರಾ ಇಲ್ಲಿ ಏನಪ್ಪಾ ಅಂದ್ರೆ ವಿಡಿಯೋ ಪಾಸ್ ಮಾಡಿ ನೋಡ್ಬೋದು, ಇನ್ಫಾರ್ಮೇಶನ್ ಕೊಟ್ಟೆ ನಿಮ್ಗೆ ಆ ಟಾಪಿಕ್ ಗಳ ಬಗ್ಗೆ ಬೇಕಂದ್ರ. ಸೊ ಇದಿಷ್ಟು ನಾವೆಲ್ ಬಗ್ಗೆ ರೀ. ಇನ್ನ ಎಸ್ಸೆ ಅಂದ್ರೆ ಏನು, ನಿಬಂಧ ಪ್ರಬಂಧಗಳ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತೈತಿ. ನನಗೆ ಅನ್ಸೋ ಮಟ್ಟಿಗೆ 4ನೇ 5ನೇ ಹಿಡ್ಕೊಂಡು ನೀವು ಇದನ್ನ ಮಾಡ್ಕೊಂಡು ಬಂದ್ರಿ. ಸೊ ಎಸ್ಸೆ ಅಂದ್ರೆ ಏನು? An essay is a short piece of non-fiction prose that presents the author's argument, perspective, or reflection on a particular subject. Essays can range from personal musings to formal academic arguments, making them very versatile. The word essay comes from the French word essai, meaning attempt or trial, which comes from Latin exagium, meaning weighing or examination. So an essay is essentially an attempt to examine or explore a topic. So ಕಾದಂಬರಿ ನಾಟ್ ಕಾದಂಬರಿ, ಪ್ರಬಂಧ ನಿಬಂಧ ನೀವು ಆಲ್ರೆಡಿ ಬರ್ಕೊಂಡ್ ಬಂದ್ರಿ. ಅವ್ರೊಳಗೆ ಏನ್ ಬರ್ತಾವ, ಆಥರ್ನ ಆರ್ಗ್ಯುಮೆಂಟ್, ತನಗ್ ತಿಳಿದಿದ್ದನ್ನ ತಾವ್ ಬರಿತಿರ್ತಾನ, ಅವನು ವಿಚಾರ ಅನಿಸಿಕೆಗಳು, ಆಮೇಲೆ ಯಾವುದೋ ಒಂದು ವಿಷಯವಾದ ಕುರಿತು ಅವು ಏನ್ ನೋಡಿದಾನ, ಏನ್ ತಿಳ್ಕೊಂಡಾನ, ಅವನ ಅನಿಸಿಕೆಗಳು ಏನದಾವ, ಆಮೇಲೆ ಅವ್ನು ನೋಡಿ ಏನ ತಿಳ್ಕೊಂಡ ಅನ್ನೋದ್ರ ಬಗ್ಗೆ ಕೂಡ ಅವ ಬರಿತಾನ, ತನ್ನ ಎಕ್ಸ್ಪೀರಿಯನ್ಸ್ ಗಳ ಬಗ್ಗೆ ಬರಿತಾನ. ನೋಡ್ರಿ ಮತ್ತೇನ್ ಹೇಳ್ತಾರಪ್ಪ ಅಂತಂದ್ರೆ ಪರ್ಸನಲ್ ಮ್ಯೂಸಿಂಗ್ ಟು ಫಾರ್ಮಲ್ ಅಕಾಡೆಮಿಕ್ ಆರ್ಗ್ಯುಮೆಂಟ್ಸ್. ನಿಮ್ ಕಾಲೇಜಾಗನು ಕೂಡ ಏನಾರ ಒಂದು ರಿಸರ್ಚ್ ವರ್ಕ್ ಬರಿಬೇಕಂದ್ರೆ ಅದು ಎಸ್ಸೆ ರೂಪದಾಗ ಇರ್ತದ ಆಲ್ಮೋಸ್ಟ್ ಆಲ್. ಓಕೆ, ಎಲ್ಲದಕ್ಕೂ ಆಲ್ಮೋಸ್ಟ್ ಎಸ್ಸೆನೇ ಕರಿತಾರೆ, ಬಹಳ ವರ್ಷಗಳು ಇರ್ತದ್ರಿ ಇದು. ಸೊ ಅಕಾಡೆಮಿಕ್ ಹಿಡ್ಕೊಂಡು ಫಿಕ್ಷನ್ ಹಿಡ್ಕೊಂಡು ಅಂದ್ರೆ ಕಾಲ್ಪನಿಕ ಹಿಡ್ಕೊಂಡು ಎಲ್ಲಾ ಕ್ಷೇತ್ರದೊಳಗೂ ಬಹಳ ಒಂದ್ ಈಸಿಯಾಗಿ ತಮಗೆ ಏನ್ ಬೇಕೋ ಅದನ್ನ ಹೇಳೋದಕ್ಕೆ ನಾವ ಯಾವ್ದನ್ನ ಯೂಸ್ ಮಾಡ್ತೇವಪ್ಪ ಅಂದ್ರೆ ಎಸ್ಸೆಗಳನ್ನ ಯೂಸ್ ಮಾಡ್ತೇವಿ. ಎಸ್ಸೆ ಅನ್ನೋದು ಎಲ್ಲಿಂದ ಬಂದಿತ್ತಪ್ಪ ಅಂತಂದ್ರ ಫ್ರೆಂಚ್ ವರ್ಡ್ ಇಂದ ಬಂದದ್ರಿ. ಅದು ಎಸಾಯ್ ಅಂತ ಹೇಳಿ, ಫ್ರೆಂಚ್ ವರ್ಡ್ ಯಾವ್ದ್ರಿ, ಎಸಾಯ್ ಅಂತ ಹೇಳಿ. ಅದ್ರ ಅರ್ಥ ಏನು, ಅಟೆಂಪ್ಟ್ ಅಥವಾ ಟ್ರಯಲ್. ಸೊ ಏನಾದ್ರೂ ಒಂದು ಅಟೆಂಪ್ಟ್ ಮಾಡು, ಬರ್ದ್ ನೋಡು ಅನ್ಸುತ್ತೆ ಏನಾಗೋದೈತೆ ಅಂತಂಗ, ಅಥವಾ
ತಪ್ಪಾದ್ರೆ ಆಗ್ಲಿ ನೋಡೋಣ, ಬರ್ದು ನೋಡೋಣ ಏನಾದ್ರು ಟ್ರಯಲ್ ಮಾಡಿದಂಗ. ಓಕೆ, ಈ ಒಂದು ವರ್ಡ್ ಎಸ್ಐ ಅನ್ನೋದನ್ನ ಮತ್ತೆ ಎಲ್ಲಿಂದ ತಗೊಂಡ್ರಪ್ಪ ಅಂತಂದ್ರೆ ಲ್ಯಾಟಿನ್ ನಿಂದ ತಗೊಂಡಿದಾರ. ಲ್ಯಾಟಿನ್ ಒಳಗ ಎಕ್ಸಾಗಿಯಮ್ ಅಂತ ಹೇಳಿ. ಸೊ ಎಕ್ಸಾಗಿಯಮ್ ಅಂದ್ರ ಅದರರ್ಥ ವೇಯಿಂಗ್ ಆರ್ ಎಕ್ಸಾಮಿನೇಷನ್, ಅಂದ್ರ ಏನೋ ಒಂದು ಎಕ್ಸಾಮಿನೇಷನ್ ಮಾಡಿದಂಗ ಅಥವಾ ಒಂದ್ ಏನು ತೂಕ ಮಾಡಿ ನೋಡಿದಂಗ. ಎಸೆ ಅಂದ್ರೆ ಏನು? ಈಗ ನೋಡ್ರಿ, ಎಸೆ ಒಳಗ ಕಾದಂಬರಿ ಒಳಗ ಸಾರಿ ನಿಬಂಧ ಪ್ರಬಂಧದೊಳಗ ನೀವು ಏನ್ ಬಿಡ್ತೀರಿ? ಫಾರ್ ಎಕ್ಸಾಂಪಲ್ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಬರೀತೀರಿ, ಪ್ರೋಸ್ ಅಂಡ್ ಕಾನ್ಸ್, ಅಫೆಕ್ಟ್ಸ್ ಇಫೆಕ್ಟ್ಸ್ ಬರೀತೀರಿ. ಓಕೆ, ಸೊ ಇವೆಲ್ಲನೂ ಇವೆಲ್ಲ ಎಸ್ಸೆ ಒಳಗೆ ಬರ್ತಾರೆ, ಅದಕ್ಕೆ ಎಕ್ಸಾಮಿನೇಷನ್ ಅಂತ ಹೇಳ್ತಿರ್ತಾರೆ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಕೀ ಫೀಚರ್ಸ್. ಫಸ್ಟ್ ಏನಾಗಿ ಶಾರ್ಟ್ ಟು ಮೀಡಿಯಂ ಲೆಂತ್, ಟಿಪಿಕಲಿ 500 to 5000 ವರ್ಡ್ಸ್. ಬಹಳ ಅಂದ್ರೆ 500 ಒಂದು 5000 ವರ್ಡ್ಸ್ ಇರ್ತಾವ. ರಿಟನ್ ಇನ್ ಪ್ರೋಸ್ ಫಾರ್ಮ್ಯಾಟ್, ಗದ್ಯ ಭಾಗದೊಳಗೆ ಬರಿಬೇಕ್ರಿ. ಪ್ರೆಸೆನ್ಸ್ ದ ಆಥರ್ಸ್ ವ್ಯೂ ಪಾಯಿಂಟ್, ಆರ್ಗ್ಯುಮೆಂಟ್, ಪರ್ಸ್ಪೆಕ್ಟಿವ್. ಒಬ್ಬ ಬರಹಗಾರನ ಅನಿಸಿಕೆಗಳಾಗಿರ್ಬೋದು, ಅವನ ವಿವಾದ ಆಗಿರ್ಬೋದು, ಅವನ ಒಂದು ಇಚ್ಛಾನುಸಾರ ಬಗ್ಗೆ ಅವನು ಬರಿತಾನ. ಕ್ಯಾನ್ ಬಿ ಫಾರ್ಮಲ್ ಆರ್ ಇನ್ಫಾರ್ಮಲ್ ಡಿಪೆಂಡಿಂಗ್ ಆನ್ ಪರ್ಪಸ್. ಸೊ ಅದು ಫಾರ್ಮಲ್ ಆಗಿನೂ ಇರ್ಬೋದು, ಇನ್ಫಾರ್ಮಲ್ ಆಗಿರ್ಬೋದು, ಅದು ಎದಕ್ ಬೇಕು ಅನ್ನೋದ್ರ ಬಗ್ಗೆ. ಓಕೆ, ಅಂದ್ರೆ ಯಾವ ವಿಷಯಕ್ಕೆ ಬೇಕೋ ಅದನ್ನ ಯೂಸ್ ಮಾಡ್ಕೋಬಹುದು. ಆರ್ಗನೈಸರ್ ವಿತ್ ಇಂಟ್ರೊಡಕ್ಷನ್, ಬಾಡಿ, ಪ್ಯಾರಾಗ್ರಾಫ್ಸ್ ಅಂಡ್ ಕನ್ಕ್ಲೂಷನ್. ಸೊ ಯಾವ ರೀತಿ ಹೊಂದಾಣಿಕೆ ಮಾಡಿರ್ತಾರೆ ಅಂದ್ರೆ ಮೊದಲು ಇಂಟ್ರೊಡಕ್ಷನ್ ಬರ್ತೈತಿ, ಆಮೇಲೆ ಬಾಡಿ ಪ್ಯಾರಾಗ್ರಾಫ್ ಗಳು ಬರ್ತಾವ, ಆಮೇಲೆ ಲಾಸ್ಟ್ ಕನ್ಕ್ಲೂಷನ್ ಬರ್ತಾವ. ನೆಕ್ಸ್ಟ್ ಮೇ ಬಿ ಪರ್ಸನಲ್, ಆರ್ಗ್ಯುಮೆಂಟ್, ಡಿಸ್ಕ್ರಿಪ್ಟಿವ್ ಆರ್ ಎಲೆಕ್ಟಿಕಲ್. ಸೊ ಒಮ್ಮೆ ಪರ್ಸನಲ್ ಆಗಿನೂ ಬರ್ದಿರ್ತಾರ, ಆರ್ಗ್ಯುಮೆಂಟೇಟಿವ್ ಇರ್ತದ, ಬಹಳ ಆರ್ಗ್ಯುಮೆಂಟ್ ಮಾಡೋಂಗ್ ಇರ್ತೈತಿ, ಡಿಸ್ಕ್ರಿಪ್ಟಿವ್ ಇರ್ತಾವ, ಆಮೇಲೆ ಅನಲಿಟಿಕ್ ಇರ್ತಾವ. ನೆಕ್ಸ್ಟ್ ಫೇಮಸ್ ಎಕ್ಸಾಂಪಲ್ಸ್ ನೋಡ್ರಿ, ಆಫ್ ಸ್ಟಡೀಸ್ ಬೈ ಫ್ರಾನ್ಸಿಸ್ ಬೆಕಾನ್, ಸೆಲ್ಫ್ ರಿಲಯನ್ಸ್ ಬೈ ರಾಲ್ಫ್ ವಾಲ್ಡೋ ಎಮರ್ಸನ್, ರೂಮ್ ಆಫ್ ಒನ್ಸ್ ಓನ್ ಬೈ ವರ್ಜಿನಿಯಾ ವುಲ್ಫ್, essays by Michael D. Montaigne by pioneer of the essay form. So ಈ essays ಇವ ಮೈಕಲ್ ಡಿ ಮಾಂಟೆಗ್ನೆ ಏನದಲ್ಲ, ಇವ ಏನಪ್ಪಾ ಅಂತಂದ್ರೆ ಪಯನಿಯರ್, ಮೊದಲಿಗ ಅಂತ ಹೇಳಿ ಕರಿಬಹುದು ಎಸೆಗಳಿಗೆ. ಸೊ ಇನ್ನ essays by ರವೀಂದ್ರನಾಥ್ ಟ್ಯಾಗೋರ್ ಇನ್ ಬೋತ್ ಬೆಂಗಾಲಿ ಅಂಡ್ ಇಂಗ್ಲಿಷ್. ಇವಿಷ್ಟು ಎಕ್ಸಾಂಪಲ್ಸ್ ನಿಮ್ಗ. ಇನ್ನ ಟೈಪ್ ನೋಡ್ರಿ, ಟೈಪ್ಸ್ ಯಾವ್ದಾವ? expository essays explains or informs about a topic in a neutral, factual way, does not express opinion. Example, textbook explanation, how to, articles, encyclopedia entries. So expository ಅಂದ್ರೆ ಏನ್ರಿ? ಒಂದ್ ರೀತಿಯಿಂದ ನ್ಯಾಚುರಲ್ ಮತ್ತು ಫ್ಯಾಕ್ಚುಯಲ್ ವೇ, ಒಂದು ನಿಮ್ ಪುಸ್ತಕದ ಬಂದಿರ್ತಾವಲ್ಲ ಅದರಿ, ಪುಸ್ತಕ ಎಕ್ಸ್ಪ್ಲೇನ್ ಹೆಂಗ್ ಮಾಡಿರ್ತಾರಲ್ಲ ಆ ರೀತಿ ಬರೆದಕ್ಕೆ ನಾವೇನ್ ಕರಿತೀವಿ? ಎಕ್ಸ್ಪೋಸಿಟರಿ ಅಂತ ಹೇಳಿ ಕರಿತೀವಿ. ಇನ್ನ ಡಿಸ್ಕ್ರಿಪ್ಟಿವ್ ಎಸ್ಸೆ ಅಂದ್ರೆ ಏನ್ ನೋಡ್ರಿ, paints a picture with words describing a person, place, thing or experience in vivid detail. Example, travel essays describing a location, essay about nature. So descriptive ಅಂದ್ರೆ 5 ನಿಮ್ಮ ಸೆನ್ಸರಿ ಮೋಟರ್ಸ್ ಗಳು. ಸೆನ್ಸರಿ ಮೋಟರ್ ಅಂದ್ರೆ ಏನ್ರಿ? ಕಣ್ಣ, ಮೂಗ, ನಾಲ್ಗಿ, ಕಿವಿ, ಸ್ಕಿನ್ ಏನೇ ಸೆನ್ಸರಿ ಮೋಟರ್ ಅದಲ್ಲ, ಅವು ಎಲ್ಲವುಗಳನ್ನ ಚುರುಕು ಮಾಡಿ ಅಥವಾ ಅವುನ್ನ ಎಲ್ಲಾನು ಎಚ್ಚರ ಮಾಡೋಂಗಿರ್ತಲ್ಲ, ಅವಕ್ಕೆ ನಾವು ಡಿಸ್ಕ್ರಿಪ್ಟಿವ್ ಎಸ್ಸೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ನೀವೆಲ್ಲೋ ಒಂದ್ ಕಡೆ ಟ್ರಿಪ್ಪಿಗೆ ಹೋಗ್ಬಂತ ಅನ್ಕೋರಿ, ಆ ಟ್ರಿಪ್ ಬಗ್ಗೆ ಬರ್ದಿಡುದು ಒಂದು ನಿಬಂಧ ಬರಿ ಅಥವಾ ಪ್ರಬಂಧ ಬರಿ ಅಂತಾರ. ನೀವು ಎಲ್ಲೇನೋ ಬಜಿ ತಿಂದಿರ್ತೀರಿ, ತಿರುಗಾಡಿರ್ತೀರಿ, ಬಿಸಿಲು ಇರ್ತೈತಿ, ಬಿಸಿಲು ಅಂದ್ರೆ ನಿಮ್ಗೆ ಹೆಂಗ್ ಫೀಲ್ ಆಯ್ತು? ಸ್ಕಿನ್ನಿಗೆ ಫೀಲ್ ಆಯ್ತು, ನೋಡಿದ್ದ, ಆಮೇಲೆ ನೋಡಿದ ಕಣ್ಣಿಂದ ಆಯ್ತು, ಟೇಸ್ಟ್ ಮಾಡಿದ್ದ, ಅದನ್ನ ಅಂದ್ರೆ ಇದಕ್ಕೆ ಡಿಸ್ಕ್ರಿಪ್ಟಿವ್ ಎಸ್ಸೆ ಅಂತ ಕರಿತೀವಿ. ಇನ್ನ ನರೇಟಿವ್ ಎಸ್ಸೆ ಅಂದ್ರೆ ನೋಡ್ರಿ, tells a story often personal from the author's perspective. Example, personal stories about childhood experiences, travel adventures. ಸೊ ನರೇಟಿವ್ ಅಂದ್ರ ಒಂದು ದೀರ್ಘವಾದಾಗಿರ್ಬೋದು, ಒಂದು ಬಹಳ ಎಕ್ಸ್ಪ್ರೆಷನ್ ಇರ್ತಾವ, ತಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಇರ್ತಾವ್ರಿ ಇವ. ನೆಕ್ಸ್ಟ್ ನೋಡ್ರಿ, ಆರ್ಗ್ಯುಮೆಂಟೇಟಿವ್ ಆರ್ ಪರ್ಸುವೇಸಿವ್ ಎಸ್ಸೆ ಅಂತ ಹೇಳಿ. ಸೊ ಆರ್ಗ್ಯುಮೆಂಟ್ ಏನಾದ್ರೂ ಒಂದು ಪಾಯಿಂಟ್, ಪೊಸಿಷನ್ ಅನ್ನ ಪ್ರೂವ್ ಮಾಡೋ ಸಂಬಂಧ, ಅದು ಓದುಗನಿಗೆ ಏನಾದ್ರೂ ಒಂದು ಹೇಳುವ ಸಂಬಂಧ, ತಿಳಿ ಹೇಳುವ ಸಂಬಂಧ, ಅಥವಾ ತನ್ನ ಒಂದು ಅನಿಸಿಕೆಗಳನ್ನ ಓದುಗರ ಮುಂದೆ ಇಡುವ ಸಂಬಂಧ ಅವ್ರು ಏನ್ ಮಾಡ್ತಿರ್ತಾರ ಅಂದ್ರೆ ಬರಿತಿರ್ತಾರ. ಅದಕ್ಕೆ ಆರ್ಗ್ಯುಮೆಂಟೇಟಿವ್ ಅಥವಾ ಪರ್ಸುವೇಸಿವ್ ಅಂತ ಹೇಳ್ತಿರ್ತೀವಿ. ಎಕ್ಸಾಂಪಲ್ ನೋಡ್ರಿ, ಪೊಲಿಟಿಕಲ್ ಎಸ್ಸೇಸ್, ನಿಮ್ಮ ಪೇಪರ್ ನ್ಯೂಸ್ ಪೇಪರ್ ಬಂದಿರ್ತಾರಲ್ಲ, ಪೊಲಿಟಿಕಲ್ ಎಸ್ಸೇಸ್ ಆಗಿರ್ಬೋದು. ಆಮೇಲೆ ಅರಿಸ್ಟೋಟಲ್ ಮತ್ತು ಪ್ಲೇಟೋ ಬರ್ತಕ್ಕಂಥ ಎಸ್ಸೇಸ್ ಗಳು, ಅವೆಲ್ಲ ಆರ್ಗ್ಯುಮೆಂಟೇಟಿವ್ ಅದ ಬೆಸ್ಟ್ ಎಕ್ಸಾಂಪಲ್ ನಿಮಗೆ. ಓಕೆ, ಆರ್ಗ್ಯೂಯಿಂಗ್ ಫಾರ್ ಆರ್ ಅಗೇನ್ಸ್ಟ್ ಅ ಪಾಲಿಸಿ, ಯಾವುದೋ ಒಂದು ಪಾಲಿಸಿಗೆ ಅಥವಾ ಅದ್ರ ಪರವಾಗಿ ಅಥವಾ ಅದ್ರ ವಿರುದ್ಧವಾಗಿ ಮಾತಾಡೋದು. ಇನ್ನು ಪರ್ಸನಲ್ ಅಥವಾ ಫ್ಯಾಮಿಲಿಯರ್ ಎಸ್ಸೆ. ಪರ್ಸನಲ್ ಅಂದ್ರೆ ಗೊತ್ತ ನಿಮ್ಗೆ, ಪರ್ಸನಲ್ ತಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಬರೆದು, ಆಮೇಲೆ ಫ್ಯಾಮಿಲಿಯರ್ ಅಂದ್ರ ತಮಗ್ ಗೊತ್ತಿರ್ತಕ್ಕಂಥ ಒಂದು ವಿಷಯದ ಮೇಲೆ ಬರಿತಕ್ಕಂಥದಕ್ಕ ಪರ್ಸನಲ್ ಅಥವಾ ಫ್ಯಾಮಿಲಿಯರ್ ಎಸ್ಸೆ ಅಂತ ಹೇಳ್ತಿರ್ತೀವಿ. ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ, ಎಸ್ಸೇಸ್ ಬೈ ಮೈಕಲ್ ಡಿ ಮಾಂಟೆಗ್ನೆ ಅಂತ ಹೇಳಿ. ಇನ್ ನೆಕ್ಸ್ಟ್ ಕ್ರಿಟಿಕಲ್ ಎಸ್ಸೇಸ್. ಕ್ರಿಟಿಕಲ್ ಅಂದ್ರ ವಿಮರ್ಶಾತ್ಮಕ ಒಂದು ನಿಬಂಧ ಅಥವಾ ಪ್ರಬಂಧಗಳನ್ನ ನಾವು ಅನ್ಬೋದು. ಅದೇನ್ ಹೇಳ್ತೀವಪ್ಪ ಅಂದ್ರೆ, ಇವಾಲ್ಯುಯೇಟ್ಸ್ ಲಿಟರೇಚರ್, ಆರ್ಟ್ ಆರ್ ಅದರ್ ವರ್ಕ್ಸ್. ಸೊ ಸಾಹಿತ್ಯ, ಆಮೇಲೆ ಕಲೆ, ಆಮೇಲೆ ಇನ್ನಿತರೆ ಕೆಲಸಗಳ ಬಗ್ಗೆ ಒಂದು ವಿಮರ್ಶಾತ್ಮಕವಾಗಿ ಬರೆಯೋದಕ್ಕೆ ನಾವ್ ಅಂತ ಕರಿತೀವಿ ಕ್ರಿಟಿಕಲ್ ಎಸ್ಸೇಸ್ ಅಂತ ಹೇಳಿ ಕರಿತೀವಿ. ಇನ್ನು ರಿಫ್ಲೆಕ್ಟಿವ್ ಎಸ್ಸೆ ಅಂದ್ರೆ ಪರ್ಸನಲ್ ರಿಫ್ಲೆಕ್ಷನ್,
ತಮ್ಮ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಥವಾ ಏನ್ ಓದಿದಾರ ತಮ್ಮ ಕಡೆ ಇರ್ತಕ್ಕಂಥ ಐಡಿಯಾಸ್ ಅನ್ನ ಹೇಳ್ಕೊಡೋದಕ್ಕೆ ನಾವೇಂತ ಕರಿತೀವಿ ರಿಫ್ಲೆಕ್ಟಿವ್ ಎಸೇಸ್ ಅಂತ ಹೇಳಿ ಕರಿತೀವಿ. ಇದಿಷ್ಟು ಎಸೇಸ್ ಮಾಡಿ ಸ್ಟೂಡೆಂಟ್ಸ್ ನಿಮ್ಗೆ ಇಲ್ಲಿವರೆಗೂ ನಾ ಹೇಳಿದ ಅರ್ಥ ಆಗಿತ್ತಪ್ಪ ಅಂತಂದ್ರ ಡೂ ಶೇರ್, ಸಬ್ಸ್ಕ್ರೈಬ್, ಲೈಕ್ and comment and tell me how you like this video. So did you like or not, and was it interesting or not? I know that I drag a lot, ಬಹಳಷ್ಟು ಎಳಿತೀನಿ ಅಂತ ನನ್ಗೆ ಗೊತ್ತೈತಿ. ಇಷ್ಟು ಎಳಲಾಗ ಬಹಳ ಆದ್ರೆ ನೀವು ಒಂದ್ 5 ಮಾರ್ಕ್ಸ್ ಇಂದ ಬರೀಬೇಕಂದ್ರ ಗುದ್ದಾಡ್ ಎಳ್ಕೊಂತ ಕಣ್ಣೀರ್ ಕಪಾಳೆ ಬಂದಿರ್ತಾವ ನಿಮ್ಗ. ಓಕೆ, ಇನ್ನು 6ನೇ ಪಾಯಿಂಟ್ ಹೇಳತೀನಿ. ಈಗ ಆಲ್ರೆಡಿ ನಾವ್ ಅನ್ಸುಮಟ್ಟಿ ಒಂದು 35 to 45 ಮಿನಿಟ್ಸ್ ಆಗಿರ್ಬೇಕ್ರಿ ವಿಡಿಯೋ. ಸೊ ಇದನ್ನ ಇಲ್ಲೇ ಸ್ಟಾಪ್ ಮಾಡಿ ವಿಡಿಯೋನ. ಇನ್ನೊಂದು ವಿಡಿಯೋ ಒಳಗೆ ನಿಮಗೆ ಲಿಂಕ್ ಕೊಟ್ಟಿರ್ತಾನೆ, ಏನಪ್ಪಾ ಚಾನಲ್ ಕಮೆಂಟ್ ಬಾಕ್ಸ್ ಒಳಗೆ ಲಿಂಕ್ ಕೊಡ್ತೀನಿ, ಅಥವಾ ಒಂದು ಈ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಡ್ತೀನಿ. ಆಮೇಲೆ ಐ ಬಾಲ್ ಮೇಲೆ ನೀವು ಕ್ಲಿಕ್ ಮಾಡ್ರಿ, ಅಲ್ಲೂ ಕೂಡ ನಿಮಗೆ ಲಿಂಕ್ ಅನ್ನ ಅವೈಲೇಬಲ್ ಮಾಡಿರ್ತೀನಿ ಇದ್ರ ನೆಕ್ಸ್ಟ್ ಪಾರ್ಟ್ ಗೆ. ಸೊ ನೆಕ್ಸ್ಟ್ ಪಾರ್ಟ್ ನಿಮ್ಗೆ ಏನೇನು ತೋರಿಸಿದ್ನಲ್ಲ, ಕಾಮಿಡಿ ಮತ್ತೆ ಟ್ರಾಜಿಕ್ ಕಾಮಿಡಿ, ಫಾರ್ಸ್, ಮೆಮೋಯರ, ಇವೆಲ್ಲದ್ರ ಬಗ್ಗೆ, ಒನ್ ಆಕ್ಟ್ ಪ್ಲೇ, ಇವೆಲ್ಲದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೇನಂತ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ದಾಟ್ಸ್ ಇಟ್. ಥ್ಯಾಂಕ್ ಯು. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಐ ಹೋಪ್ ಇಲ್ಲಿವರೆಗೂ ನೋಡಿದ್ರಂದ್ರ ನೆಕ್ಸ್ಟ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಮತ್ತೊಮ್ಮೆ ಶೇರ್, ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಈ ವಿಡಿಯೋ ಹೆಂಗ್ ಅನ್ಸುತ್ತೆ ಹೇಳಿ. ಥ್ಯಾಂಕ್ ಯು.